ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 4-5 ದಿವಸಗಳಿಂದ ನಾವು 2024ರಲ್ಲಿ ಪ್ರೊಫೆಸರ್ ಗ್ರೇಡ್ 2 ಎಕ್ಸಾಮ್ ಏನು KE ನಡೆಸಿತ್ತಲ್ಲ, ಆ ಎಕ್ಸಾಮ್ನ ಅನಾಲಿಸಿಸನ್ನು ಮಾಡ್ತಿದ್ವಿ. ಸೊ ಇವತ್ತು ಅದರದೇ ಮುಂದುವರೆದ ಭಾಗವಾಗಿ ಮುಂದಿನ ಪ್ರಶ್ನೆಗಳನ್ನು ವಿವರವಾಗಿ ನೋಡೋಣ. ಸೊ ಇವತ್ತು ಮೊದಲನೇ ಪ್ರಶ್ನೆ ಅಂದರೆ 64ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್, ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಹೇಬಿಯಸ್ ಕಾರ್ಪಸ್ ಕೇಸ್, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಮೂಲಭೂತ ಹಕ್ಕುಗಳ ಕೇಸ್, SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಚುನಾವಣಾ ಕೇಸ್. ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಆಪ್ಷನ್ಸ್ ಅದಾವು: A ಮತ್ತು B ಮಾತ್ರ, B ಮಾತ್ರ, C ಮಾತ್ರ, A ಮತ್ತು D ಮಾತ್ರ. ಸ್ನೇಹಿತರೆ, ಯಾವುದೇ ಎಕ್ಸಾಮ್ ಆಗಿರಲಿ ಪ್ರಕರಣಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಪ್ರಕರಣಗಳಾಗಿರ್ಬೋದು, ಮಹತ್ವದ ವಿಧಿಗಳಾಗಿರ್ಬೋದು, ಇಂಪಾರ್ಟೆಂಟ್ ತಿದ್ದುಪಡಿಗಳಾಗಿರ್ಬೋದು, ಅನುಚ್ಛೇದಗಳಾಗಿರ್ಬೋದು, ಪಾರ್ಟ್ಸ್ಗಳಾಗಿರ್ಬೋದು, ಸಂವಿಧಾನದ ಭಾಗಗಳು, ಇವೆಲ್ಲ ಒಂದಿಲ್ದೊಂದು ಪೇಪರ್ದಾಗ ಬಂದೇ ಬರ್ತಾವೆ. ಆದ್ದರಿಂದ ನಾವು ಕಳೆದ ಈ ಒಂದು ಹಿಂದಿನ ಸೆಷನ್ದಲ್ಲಿ ಎಲ್ಲ ಪಾರ್ಟ್ಗಳನ್ನು ನೋಡೆವು, ತಿದ್ದುಪಡಿಗಳನ್ನು ನೋಡೆವು, ಪ್ರಮುಖ ತಿದ್ದುಪಡಿಗಳನ್ನು. ಇಲ್ಲೇನು ಬಂದವು? ಪ್ರಮುಖ ಪ್ರಕರಣಗಳದಾವು. ಈ ಒಂದು ಪ್ರಕರಣಗಳ ಜೊತೆಗೆ ಇನ್ನೂ ಯಾವ್ಯಾವ ಇಂಪಾರ್ಟೆಂಟ್ ಪ್ರಕರಣಗಳದಾವು ಅವುಗಳನ್ನು ಕೂಡ ನೋಡೋಣ. ಮೊದಲನೇ ಹೇಳಿಕೆ ಅದ ಚಂಪಕಂ ದೊರೈರಾಜನ್ ಪ್ರಕರಣ ಪ್ರಿವೆಂಟಿವ್ ಡಿಟೆನ್ಷನ್ಗೆ ಸಂಬಂಧ ಅಂತೇಳಿ ಹೇಳ್ಯಾರ. ಸ್ನೇಹಿತರೆ, ಮೂಲತಃ ಈ ಚಂಪಕಂ ದೊರೈರಾಜನ್ ಪ್ರಕರಣ 1951ರಲ್ಲಿ ಆಗ್ತದೆ. ಚಂಪಕಂ ದೊರೈರಾಜನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಪ್ರಕರಣ 1951ರಲ್ಲಿ ಆಗ್ತದೆ. ಏನು ಹೇಳ್ತದೆ ಅಂದ್ರೆ, ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವಿನ ಸಂಘರ್ಷ ಏನು ನಡೀತದೆ, ಆ ಸಂಘರ್ಷದಲ್ಲಿ ಮೂಲಭೂತ ಹಕ್ಕುಗಳಿಗೆ ಶ್ರೇಷ್ಠತೆಯ ಸ್ಥಾನಮಾನವನ್ನು ಈ ಪ್ರಕರಣದ ಮೂಲಕ ನೀಡ್ತದೆ. ಆದರೆ ಇದನ್ನು ಕೇಳಲ್ಲ ಸ್ನೇಹಿತರೆ, ಈ ಒಂದು ಸ್ಟೇಟ್ಮೆಂಟನ್ನು ಕೇಳಲ್ಲ. ಏನು ಕೇಳ್ತಾರಂದ್ರೆ, ಈ ಚಂಪಕಂ ದೊರೈರಾಜನ್ ಪ್ರಕರಣದ ಮೂಲಕ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ನೀಡಲಾಯಿತು. ಮೀಸಲಾತಿ ಪ್ರಕರಣ ಅಂತೇಳಿ ನಾವು ಈ ಚಂಪಕಂ ದೊರೈರಾಜನ್ ಪ್ರಕರಣವನ್ನು ಗುರುತಿಸ್ತೇವೆ, ಮೀಸಲಾತಿ ಪ್ರಕರಣ. ಸೊ ನೆಕ್ಸ್ಟ್, ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಏನು ಹೇಳ್ತದೆ? ಹೇಬಿಯಸ್ ಕಾರ್ಪಸ್ ಅಂತ ಕೊಟ್ಟಾರ. ಸ್ನೇಹಿತರೆ, ಮೂಲತಃ ಈ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣ 1967ರಲ್ಲಿ ನಡೀತದೆ. ಸಂವಿಧಾನದ 3ನೇ ಭಾಗದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಯಾವುದೇ ಕಾರಣದಲ್ಲಿ ತಿದ್ದುಪಡಿ ಮಾಡುವಂತಿಲ್ಲ. ಏನು ಹೇಳ್ತದೆ ಈ ಗೋಲಕ್ನಾಥ್ ಪ್ರಕರಣ? ಈ ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಯಾವುದೇ ರೀತಿಯಲ್ಲಿ ತಿದ್ದುಪಡಿ ಮಾಡುವ ಹಾಗಿಲ್ಲ. ಮೂಲಭೂತ ಹಕ್ಕುಗಳ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತದೆ. ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್. ಹಾಗಾದರೆ ಇಲ್ಲಿ ಮುಂದೆ ಕೊಟ್ಟಿದ್ರಲ್ಲ, ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್ ಅಂತ ಕೊಟ್ಟಾರ. ಈ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್ ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡ್ತದೆ ಅದು AK ಗೋಪಾಲನ್ ಪ್ರಕರಣ. ಈ AK ಗೋಪಾಲನ್ ಪ್ರಕರಣದ ಮೂಲಕ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸನ್ನು ತೀರ್ಪು ನೀಡ್ತದೆ ಸುಪ್ರೀಂ ಕೋರ್ಟ್. ಹಾಗಾದರೆ ಇಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಏನು? ಪ್ರತಿಬಂಧಾತ್ಮಕ ಒಂದು ಬಂಧನ, ಮುನ್ನೆಚ್ಚರಿಕೆ ಬಂಧನ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯನ್ನು ಯಾವುದೇ ಅಪರಾಧ ಮಾಡದೆ ಆತನನ್ನು ಸಂಭಾವ್ಯ ಅಪರಾಧದ ಉದ್ದೇಶದ ಮೇಲೆ ಆ ವ್ಯಕ್ತಿಯನ್ನು ಬಂಧಿಸಿಡಬಹುದು. ಗರಿಷ್ಠ 3 ತಿಂಗಳ ಅವಧಿಯವರೆಗೆ ಆ ವ್ಯಕ್ತಿಯನ್ನು ಬಂಧನದಲ್ಲಿಡಬಹುದು. ಅದಕ್ಕಿಂತಲೂ ಹೆಚ್ಚಿನ ಅವಧಿಯವರೆಗೆ ಬಂಧಿಸಿಡಬೇಕಾದ್ರೆ ಅಡ್ವೈಸರಿ ಬೋರ್ಡ್ದ ಪರ್ಮಿಷನನ್ನು ಪಡಿಬೇಕಾಗ್ತದೆ. ಒಟ್ಟಿನಲ್ಲಿ 3 ತಿಂಗಳವರೆಗೆ ಬಂಧನದಲ್ಲಿಡಬಹುದು. ಪ್ರಿವೆಂಟಿವ್ ಡಿಟೆನ್ಷನ್ ಹೇಳ್ತಾ ಇದು. ಹಾಗೆ ಈ ಪ್ರಿವೆಂಟಿವ್ ಡಿಟೆನ್ಷನ್ ಕೇಸ್ ಯಾವುದಂದ್ರೆ ಅದು AK ಗೋಪಾಲನ್ ಪ್ರಕರಣ. ನೆಕ್ಸ್ಟ್, ಹೇಬಿಯಸ್ ಕಾರ್ಪಸ್ ಪ್ರಕರಣ ಅಂದರೆ ಏನು? ಅದು ಯಾವ ಒಂದು ಕೇಸ್ಗಳ ಮೂಲಕ ಅಸ್ತಿತ್ವಕ್ಕೆ ಬಂತು? ಹೇಬಿಯಸ್ ಪ್ರಕರಣ ಮೂಲತಃ ADM ಜಬಲ್ಪುರ್
ADM ಜಬಲ್ಪುರ್ ಪ್ರಕರಣದ ಮೂಲಕ ಈ ಒಂದು ಹೇಬಿಯಸ್ ಕಾರ್ಪಸ್ ಕೇಸ, ಇದನ್ನು ಹೇಬಿಯಸ್ ಕಾರ್ಪಸ್ ಕೇಸ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತದ 24 ಏಪ್ರಿಲ್ 1973 ಐತಿಹಾಸಿಕ ತೀರ್ಪು ಬರ್ತಾ, ಅದನ್ನೇ ಕೇಶವಾನಂದ ಭಾರತಿ ಪ್ರಕರಣದ ತೀರ್ಪು ಅಂತೇಳಿ ಕರಿತೀವಿ. ಇಲ್ಲಿ ಏನು ಹೇಳ್ತದ, ಸಂಸತ್ತಿಗೆ ಸಂವಿಧಾನದ ಎಲ್ಲ ಭಾಗಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಅದ. ಆದರೆ ಸಂವಿಧಾನದ ಮೂಲ ಲಕ್ಷಣಗಳಿಗೆ ಧಕ್ಕೆ ಬರದಂತೆ ಈ ಸಂಸತ್ತು ನೋಡ್ಕೋಬೇಕು ಅಂತ ಹೇಳ್ತಾರೆ. ಸಂಸತ್ತು ಸಂವಿಧಾನದ ಯಾವುದೇ ಭಾಗಗಳನ್ನು ತಿದ್ದುಪಡಿ ಮಾಡ್ಬೋದು ಅಂಡರ್ ಆರ್ಟಿಕಲ್ 368 ಅಡಿ ಆ ಅಧಿಕಾರ ಸಂಸತ್ತಿಗಿದೆ. ಆದರೆ ನಮ್ಮ ಈ ಸಂವಿಧಾನ ನಿರ್ಮಾತೃಗಳ ಆಶಯವಾದ ಮತ್ತು ನಮ್ಮ ಸಂವಿಧಾನದ ಮೂಲ ಲಕ್ಷಣಗಳ ಏನು ಬರ್ತಾವಲ್ಲ, ಪ್ರಜಾಸತ್ತಾತ್ಮಕ, ಜಾತ್ಯತೀತತೆ ಆಗಿರ್ಬೋದು, ಕಾನೂನಿನ ಆಡಳಿತ ಆಗಿರ್ಬೋದು, ಅಧಿಕಾರದ ಪ್ರತ್ಯೇಕತೆ, ಇಂಥ ಯಾವುದೇ ಭಾಗಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿಲ್ಲ ಅಂಥೇಳಿ ಈ ಕೇಶವಾನಂದ ಭಾರತಿ ಪ್ರಕರಣದ ಮೂಲಕ ಹೇಳುತ್ತಾರೆ. ಈ ಪ್ರಕರಣ ಭಾರತದ ನ್ಯಾಯಾಂಗದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಪ್ರಕರಣ ಅಂಥೇಳಿ ನಾವು ಗುರುತಿಸ್ತೇವೆ. ಯಾಕಂದರೆ ಒಟ್ಟು 13 ನ್ಯಾಯಾಧೀಶರ ಒಂದು ಪೀಠ ಇಲ್ಲಿ ಜಜ್ಮೆಂಟನ್ನು ಕೊಡ್ತದೆ. 7 ಜನರು ಪರವಾಗಿದ್ದರೆ 6 ಜನರು ವಿರೋಧವಾಗಿ ಇದರ ತೀರ್ಪನ್ನು ನೀಡ್ತಾರೆ. ಒಟ್ಟಿನಲ್ಲಿ ಇದು ಅತಿ ದೊಡ್ಡ ಬೆಂಚ್ ಅಂಥೇಳಿ ಇದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇದು ಏನು ಹೇಳ್ತದೆ, ಮೂಲಭೂತ ಹಕ್ಕುಗಳಿಗೆ ಸಂಬಂಧ ಅದ. ಮೂಲಭೂತ ಹಕ್ಕುಗಳು ಏನು ಭಾಗ 3ರಲ್ಲಿ ಅದಲ್ಲ, ಆ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಅದ ಅನ್ನೋ ಉಲ್ಲೇಖ ಈ ಒಂದು ಪ್ರಕರಣದಲ್ಲಿ ಆತದ. 3ನೇ ಹೇಳಿಕೆ ಸರಿ ಅದ. 4ನೇ ಹೇಳಿಕೆ ಏನದ, SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಚುನಾವಣಾ ಕೇಸ್ ಅಂತೇಳಿ ಕೊಟ್ಟಾನ. ಇಲ್ಲ ಸ್ನೇಹಿತರೆ, ಈ SR ಬೊಮ್ಮಾಯಿ ಪ್ರಕರಣವನ್ನು ನಾವು ಏನಂತ ಗುರುತಿಸ್ತೇವೆ ಅಂದ್ರೆ, ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಂಘರ್ಷ ಕಡಿಮೆ ಮಾಡುವ ಉದ್ದೇಶದಿಂದ, ಸಹಕಾರವನ್ನು ಬೆಸೆಯುವ ಉದ್ದೇಶದಿಂದ ಮತ್ತು ರಾಷ್ಟ್ರಪತಿ ಆಡಳಿತವನ್ನು, ಈ ಪ್ರಾವಧಾನವನ್ನು ದುರುಪಯೋಗ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಈ ಪ್ರಕರಣದಲ್ಲಿ ಹೇಳಲಾಗ್ತದೆ. ಏನು, ಆರ್ಟಿಕಲ್ 356 ದುರುಪಯೋಗ ತಡೆಯುವ ಉದ್ದೇಶದಿಂದ ಈ ಪ್ರಕರಣದಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನೂ ಏನು ಹೇಳ್ತಾರೆ, ಜಾತ್ಯತೀತತೆ ಮತ್ತು ಫೆಡರಲಿಸಮ್ ಇವು ಭಾರತದ ಸಂವಿಧಾನದ ಮೂಲ ಲಕ್ಷಣಗಳಾಗಿವೆ. ಇವುಗಳನ್ನು ಉಲ್ಲಂಘನೆ ಮಾಡುವಂತಿಲ್ಲ. ಸಂಸತ್ತಿನ ತಿದ್ದುಪಡಿಗಳು ಈ ಜಾತ್ಯತೀತತೆ ಮತ್ತು ಫೆಡರಲಿಸಮನ್ನು ಉಲ್ಲಂಘನೆ ಮಾಡುವಂತಿಲ್ಲ ಅಂಥೇಳಿ ಈ ಒಂದು SR ಬೊಮ್ಮಾಯಿ ಪ್ರಕರಣದಲ್ಲಿ ಹೇಳಲಾಗ್ತದೆ. ನೆಕ್ಸ್ಟ್ ಚುನಾವಣೆ ಪ್ರಕರಣ ಅಂತೇಳಿ ಕೊಟ್ಟಾನ. ಇದು ಯಾವ ಪ್ರಕರಣ? ಚುನಾವಣೆ ಪ್ರಕರಣ ಅಂದ್ರೆ, ಯಾವಾಗ 1971ರಲ್ಲಿ ಇಂದಿರಾ ಗಾಂಧಿಯವರು ರಾಯ್ಬರೇಲಿಯಿಂದ ಲೋಕಸಭೆಗೆ ಆಯ್ಕೆಯಾಗಿರ್ತಾರೆ, ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಅವರ ವಿರುದ್ಧವಾಗಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರ ವಿರುದ್ಧ ಕಂಟೆಸ್ಟ್ ಮಾಡಿದ ಪ್ರತಿಸ್ಪರ್ಧಿ ರಾಜ್ ನಾರಾಯಣ್ ಅನ್ನೋರು ಆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿರ್ತಾರೆ. ಈ ಚುನಾವಣೆಯು ಅಪರಾಧದಿಂದ ಕೂಡಿದೆ. ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಈ ಚುನಾವಣೆಗಾಗಿ ಸರ್ಕಾರದ ಒಂದು ಸಂಪತ್ತನ್ನು ಬಳಕೆ ಮಾಡ್ಯಾರ ಅಂತ ಹೇಳಿ ಆರೋಪ ಮಾಡಿರ್ತಾರೆ. ಅದನ್ನು ಈ ಚುನಾವಣಾ ಕೇಸ್ ಅಂತೇಳಿ ಕರಿತೀವಿ. ಚುನಾವಣಾ ಕೇಸ್ ಅಂದ್ರೆ ಇಂದಿರಾ ಗಾಂಧಿ ಪ್ರಕರಣ ಅನ್ಬೋದು, ಅದಕ್ಕೆ ರಾಜ್ ನಾರಾಯಣ್ ಪ್ರಕರಣ ಅಂತೇವು. ಏನಂತೇವು? ರಾಜ್ ನಾರಾಯಣ್ ಪ್ರಕರಣ ಕೂಡ ಅಂತೇವು. ಅದು ಈ ಚುನಾವಣಾ ಪ್ರಕರಣ. ಸ್ನೇಹಿತರೆ, ಈಗಲೇ ನಾವು ಯಾವ್ಯಾವ ಪ್ರಕರಣಗಳನ್ನು ನೋಡಿದೆವು. ಒಂದನೇದು ಚಂಪಕಂ ದೊರೈರಾಜನ್ ಪ್ರಕರಣ ನೋಡಿದೆವು. ಇದು ಏನು ಮಾಡ್ತದೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಒದಗಿಸುವುದರ ಕುರಿತು ಉಲ್ಲೇಖ ಮಾಡ್ತದೆ. AK ಗೋಪಾಲನ್ ಪ್ರಕರಣ ನೋಡಿದೆವು. ಇದನ್ನು ಹೇಬಿಯಸ್ ಕಾರ್ಪಸ್ ಪ್ರಕರಣ ಅಂತೇಳಿ ಕರೀತಾರೆ. ಗೋಲಕ್ನಾಥ್ ಪ್ರಕರಣಗಳನ್ನು ನೋಡಿದೆವು. ಗೋಲಕ್ನಾಥ್ ಪ್ರಕರಣ ಏನು ಹೇಳ್ತದೆ, ಮೂಲಭೂತ ಹಕ್ಕುಗಳು ಸರ್ವಶ್ರೇಷ್ಠವಾದವುಗಳು, ಸಂಸತ್ತು ಇದರ ಮೇಲೆ ತಿದ್ದುಪಡಿ ಮಾಡಲಾಗುವುದಿಲ್ಲ ಅಂತ ಹೇಳಿ ಈ ಗೋಲಕ್ನಾಥ್ ಪ್ರಕರಣದಲ್ಲಿ ಹೇಳ್ತು. ಕೇಶವಾನಂದ ಭಾರತಿ ಪ್ರಕರಣ ನೋಡಿದೆವು. ಮೂಲ ಲಕ್ಷಣಗಳನ್ನು ಒದಗಿಸಿತು, ಸಂವಿಧಾನದ ಮೂಲ ಲಕ್ಷಣಗಳು. ನೆಕ್ಸ್ಟ್ ಚುನಾವಣಾ ಪ್ರಕರಣ ಅಥವಾ ಎಲೆಕ್ಷನ್ ಕೇಸ್ ಅಂತೇಳಿ ಯಾವುದು ನೋಡಿದೆವು, ರಾಜ್ ನಾರಾಯಣ್ ಪ್ರಕರಣ ಅಂತೇಳಿ ಕರಿತೀವಿ. ಇದನ್ನು ರಾಜ್ ನಾರಾಯಣ್ ಅಥವಾ ಇಂದಿರಾ ಗಾಂಧಿ ಪ್ರಕರಣ ಕೂಡ ಅಂಥೇಳಿ ಇದನ್ನೇ ಕರಿತೇವೆ. SR ಬೊಮ್ಮಾಯಿ ಪ್ರಕರಣ
ಇದೇನು ಮಾಡ್ತು, ಆರ್ಟಿಕಲ್ 356ರ ದುರ್ಬಳಕೆಯನ್ನು ತಡೆಯುವ ಒಂದು ಮಹತ್ವದ ತೀರ್ಪನ್ನು ಈ ಪ್ರಕರಣದ ಮೂಲಕ ನೀಡಲಾಯಿತು. ಸೆಕ್ಯುಲರಿಸಮ ಮತ್ತು ಫೆಡರಲಿಸಮ ಭಾರತೀಯ ಸಂವಿಧಾನದ ಮೂಲ ಲಕ್ಷಣಗಳಂತೇಳಿ ಉಲ್ಲೇಖ ಮಾಡಲಾಯಿತು. ಶಿರೂರು ಮಠ ಪ್ರಕರಣ ಅಂತ ಬರ್ತದೆ. ಶಿರೂರು ಮಠ ಪ್ರಕರಣ, ಆ ಪ್ರಕರಣದಲ್ಲಿ ಏನು ಹೇಳ್ತದೆ, ಡಾಕ್ಟ್ರೈನ್ ಆಫ್ ಎಸೆನ್ಷಿಯಾಲಿಟಿ, ಅತ್ಯಗತ್ಯ ಆಚರಣೆಗಳು. ಯಾವುದೇ ಒಂದು ಧರ್ಮದಲ್ಲಿ ಕೆಲವು ಆಚರಣೆಗಳು ಆ ಧರ್ಮದ ಅತ್ಯಗತ್ಯ ಆಚರಣೆಗಳಂತಿರ್ತಾವೆ. ಉದಾಹರಣೆ, ಸಿಖ್ಖರಲ್ಲಿ ಕಿರ್ಪನನ್ನು ಇಟ್ಕೊಳ್ಳೋದು, ಟರ್ಬನನ್ನು ಸುತ್ತಕೊಳ್ಳೋದು, ಇವು ಅತ್ಯಗತ್ಯ ಆಚರಣೆಗಳು. ಇತ್ತೀಚೆಗೆ ಈ ಶಿರೂರು ಮಠ ಪ್ರಕರಣದ ಕುರಿತು ಅಂದರೆ ಕರ್ನಾಟಕದಲ್ಲಿ ಹಿಜಾಬನ್ನು ಧರಿಸುವುದು ಮುಸ್ಲಿಮರ ಅತ್ಯಗತ್ಯ ಆಚರಣೆ ಅಂತ ಹೈಕೋರ್ಟಿಗೆ ಅಪೀಲ್ ಮಾಡಿದರು. ಆದರೆ ಹೈಕೋರ್ಟ್ ಇದನ್ನು ತಿರಸ್ಕರಿಸದ. ಈ ಪ್ರಕರಣ ಈಗ ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಅದ. ಆದ್ದರಿಂದ ಈ ಒಂದು ಪ್ರಕರಣ ಇಂಪಾರ್ಟೆಂಟ್ ಆಗ್ತದೆ, ಶಿರೂರು ಮಠ ಪ್ರಕರಣ. ನೆಕ್ಸ್ಟ್ ಮಿನರ್ವಾ ಮಿಲ್ಸ್ ಪ್ರಕರಣ. ಮಿನರ್ವಾ ಮಿಲ್ಸ್ ಪ್ರಕರಣ ಏನು ಹೇಳ್ತದೆ, ಮೂಲಭೂತ ಹಕ್ಕುಗಳು ಮತ್ತು DPSPಗಳು ಒಂದೇ ಬಂಡಿಯ ಎರಡು ಚಕ್ರವಿದ್ದಂತೆ ಇವೆರಡುಗಳ ನಡುವೆ ಸಮಾನತೆ, ಸಾಮ್ಯತೆ, ಸಾಮರಸ್ಯತೆ ಇರಬೇಕು ಅನ್ನೋದು ಹೇಳ್ತಾರೆ ಇಲ್ಲಿ ಮಿನರ್ವಾ ಮಿಲ್ಸ್ ಪ್ರಕರಣ. ಇಂದಿರಾ ಸಾನಿ ಪ್ರಕರಣ ಏನು ಹೇಳ್ತದೆ, 50% ಮೀಸಲಾತಿ ಕೇವಲ 50% ಇರಬೇಕು, 50%ವನ್ನು ಮೀರಬಾರದು. 50% ಮೀರುವಂತಿದ್ದರೆ ಅದು ಎಕ್ಸೆಪ್ಷನಲ್. ಕೆಲವೇ ಪ್ರಕರಣಗಳಲ್ಲಿ, ಕೆಲವೇ ಕೇಸ್ಗಳಲ್ಲಿ ಈ 50%ವನ್ನು ಮೀರಬಹುದು. ಅದರ ಆಧಾರದ ಮೇಲೆ ಇಂದು ತಮಿಳುನಾಡು 69% ಮೀಸಲಾತಿಯನ್ನು ಹೊಂದ್ಯದ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಮರಾಠ ರಿಸರ್ವೇಷನನ್ನು ಬೇಡುವ ಕುರಿತು ಸ್ಟ್ರೈಕ್ಗಳು ನಡೆದಿದ್ದು, ಅವರು ಏನಂತಿರು, ಮರಾಠ ಸಮುದಾಯಕ್ಕೆ ರಿಸರ್ವೇಷನ್ ಕೊಡ್ರಿ ಅನ್ನೋದು ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಯಡಿ ಮಹಾರಾಷ್ಟ್ರದ ರಿಸರ್ವೇಷನ್ ಕೂಡ 50% ದಾಟುವ ಸಾಧ್ಯತೆ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ತಿರಸ್ಕಾರ ಮಾಡಿದೆ ಸ್ನೇಹಿತರೆ. ನೆಕ್ಸ್ಟ್ ಐ.ಆರ್. ಕೊಯ್ಲೋ ಇದೇನು ಹೇಳ್ತದೆ, ಜುಡಿಷಿಯಲ್ ರಿವ್ಯೂ ಬಗ್ಗೆ ಹೇಳ್ತದೆ, ನ್ಯಾಯಿಕ ವಿಮರ್ಶೆ. ಏನು ನೀವು 9ನೇ ಶೆಡ್ಯೂಲ್ದಾಗ ಯಾವ ಕಾನೂನುಗಳನ್ನು ಇಡ್ತೀರಿ, ಆ ಕಾನೂನಿನ ಮೇಲೆ ನ್ಯಾಯಿಕ ವಿಮರ್ಶೆ ಇಲ್ಲ ಅಂಥೇಳಿ ಆ ಕಾನೂನಿನ ಮೇಲೂ ನ್ಯಾಯಿಕ ವಿಮರ್ಶೆ ಅಪ್ಲೈ ಆಗ್ತದೆ. 24 ಏಪ್ರಿಲ್ 1973ರಿಂದ ಈಚೆಗೆ ಯಾವ ಕಾನೂನುಗಳನ್ನು 9ನೇ ಶೆಡ್ಯೂಲ್ನಲ್ಲಿ ಇಡಲಾಗಿದೆಯೋ ಆ ಕಾನೂನಿನ ಮೇಲೂ ಸಹ ಈ ನ್ಯಾಯಿಕ ವಿಮರ್ಶೆ ಅಪ್ಲೈ ಆಗ್ತದೆ ಅಂಥೇಳಿ ಐ.ಆರ್. ಕೊಯ್ಲೋ ಪ್ರಕರಣದಲ್ಲಿ ಹೇಳಲಾಯಿತು. ಪುಟ್ಟಸ್ವಾಮಿ ಪ್ರಕರಣ, ಪುಟ್ಟಸ್ವಾಮಿ ಪ್ರಕರಣ, ಗೌಪ್ಯತೆ. ಅರುಣಾ ಶಾನ್ಭೋಗ ಪ್ರಕರಣ, ಪ್ಯಾಸಿವ್ ಯುಥನೇಷಿಯಾ. ಅನುರಾಧ ಬಾಸಿನ್ ಪ್ರಕರಣ, ರೈಟ್ ಟು ಇಂಟರ್ನೆಟ್. ಸ್ನೇಹಿತರೆ, ಈ ರೈಟ್ ಟು ಇಂಟರ್ನೆಟನ್ನು ಪಡೆಯುವ ಹಕ್ಕು ಇದು ಮೂಲತಃ 19 ಮತ್ತು 21ರ ಅಡಿ ನಮೂದಿತವಾಗಿದೆ ಅಥವಾ ಉಲ್ಲೇಖಿಸಲಾಗುತ್ತದೆ. 19ರ ಅಡಿ ಈ ಇಂಟರ್ನೆಟನ್ನು ಬಳಸಿಕೊಂಡು ವ್ಯಾಪಾರ ವಾಣಿಜ್ಯವನ್ನು ಮಾಡುವ ಸ್ವತಂತ್ರ. 19 ಕ್ಲಾಸ್ 1 ಕ್ಲಾಸ್ ಜಿ 19 ಕ್ಲಾಸ್ 1 ಕ್ಲಾಸ್ ಜಿ. ಅದೇ ರೀತಿ 21ರಲ್ಲೂ ಕೂಡ ಇದನ್ನು ಉಲ್ಲೇಖಿಸಲಾಗ್ತದೆ. ಸುಭಾಷ್ ಕುಮಾರ್ ಪ್ರಕರಣ, ಸುಭಾಷ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಇಲ್ಲಿ ಏನು ಹೇಳ್ತದೆ, ಶುದ್ಧ ಹವಾಮಾನ, ಕ್ಲೀನ್ ಎನ್ವಿರಾನ್ಮೆಂಟ್ ಅನ್ನು ಪಡೆಯುವುದು ಕೂಡ ವ್ಯಕ್ತಿಯ ಮೂಲಭೂತ ಹಕ್ಕು ಅಂಥೇಳಿ ಇಲ್ಲಿ ಹೇಳ್ತದೆ. ರೈಟ್ ಟು ಲೈವ್ಲಿಹುಡ್ ಇಲ್ಲಿ ಹೇಳ್ತದೆ. ಓಲ್ಗಾ ಟೆಲಿಸ್ ಪ್ರಕರಣದಲ್ಲಿ ಹೇಳ್ತದೆ. ಹುಸೇನಾರ ಖಾತೂನ್ ಪ್ರಕರಣದಲ್ಲಿ ಫ್ರೀ ಲೀಗಲ್ ಏಡ್ ಟು ದ ನೀಡಿ ಪರ್ಸನ್ಸ್ ಅಂತ ಹೇಳ್ತದೆ. ಈ ರೀತಿಯಾಗಿ ಹಲವು ಪ್ರಕರಣಗಳು ಮಹತ್ವದ್ದದಾವು. ಇವುಗಳೆಲ್ಲವನ್ನು ನೋಡುವುದರ ಮೂಲಕ ಈ ಒಂದು ವಿಷಯಗಳಲ್ಲಿ ಯಾವುದೇ ಕ್ವಶನ್ಸ್ ರೈಸ್ ಆದವು ಅಂದ್ರೆ ಅವುಗಳನ್ನು ಮಿಸ್ ಮಾಡದೆ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ಹೇಳುತ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎರಡನೇ ಪ್ರಶ್ನೆ, 65ನೇ ಪ್ರಶ್ನೆ. ಹೇಳಿಕೆ ಎ, ತತ್ವಗಳ ಆಧಾರದ ಮೇಲೆ ವಿಶ್ವವು ಬಂಡವಾಳಶಾಹಿ ಬ್ಲಾಕ್ ಮತ್ತು ಕಮ್ಯುನಿಸ್ಟ್ ಬ್ಲಾಕ್ ಎಂದು 2 ಬ್ಲಾಕ್ಗಳಾಗಿ ವಿಭಜನೆಯಾಗಿದ್ದು ಶೀತಲ ಸಮರಕ್ಕೆ ಕಾರಣವಾಯಿತು. ಭಾರತವು ಯಾವುದೇ ಬ್ಲಾಕನ್ನು ಸೇರಲು ನಿರಾಕರಿಸಿತು ಮತ್ತು ಅಲಿಪ್ತ ನೀತಿಯನ್ನು ಅನುಸರಿಸಿತು. ಈ ಕೆಳಗಿನ ಯಾವುದು ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಕೇಳ್ಯಾರ. ಸ್ನೇಹಿತರೆ, ಯಾವಾಗ 1945ರಲ್ಲಿ 2ನೇ ಮಹಾಯುದ್ಧದ ನಂತರ
ವಿಶ್ವವು ದ್ವಿಧ್ರುವೀಯವಾಗಿತ್ತು, ಡ್ಯುಯಲ್ ಪೊಲಾರಿಟಿ. ಒಂದು ಅಮೇರಿಕಾ ನೇತೃತ್ವದ ಬಣ, ಇನ್ನೊಂದು ಸೋವಿಯತ್ ರಷ್ಯಾ ನೇತೃತ್ವದ ಬಣ. ತಮ್ಮ ಪ್ರಾಬಲ್ಯವನ್ನು ವಿಶ್ವದ ಎಲ್ಲೆಡೆಯೂ ಪಸರಿಸುವ ಕಾರ್ಯವನ್ನು ಈ ಎರಡೂ ಬಣಗಳು ಮಾಡ್ತಿದ್ದವು. ಇವೆರಡೂ ವಿಭಿನ್ನ ಸಿದ್ಧಾಂತಗಳನ್ನು ಹೊಂದಿದ್ದವು. ಅಮೇರಿಕಾ ನೇತೃತ್ವದ ಬಣ ಬಂಡವಾಳಶಾಹಿ, ಪ್ರಜಾಪ್ರಭುತ್ವ ಇವುಗಳ ಒಂದು ತತ್ವವಾಗಿತ್ತು. ಈ USSR ಏನಾಗಿತ್ತು, ಕಮ್ಯುನಿಸ್ಟ್ ಮತ್ತು ಸಮಾಜವಾದಿ ತತ್ವಗಳು ಇವುದು ಒಂದು ಸಿದ್ಧಾಂತವಾಗಿತ್ತು. ಈ ಎರಡೂ ರಾಷ್ಟ್ರಗಳು ತಮ್ಮ ತಮ್ಮ ಸಿದ್ಧಾಂತಗಳನ್ನು ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಹರಡುವ ಕಾರ್ಯವನ್ನು ಮಾಡ್ತಿದ್ದವು. ಹಾಗಾಗಿ ಎರಡು ಬಣಗಳು ಸೃಷ್ಟಿಯಾಗಿದ್ದವು. ಆದರೆ ಆಗ ತಾನೇ ಸ್ವಾತಂತ್ರ್ಯವನ್ನು ಪಡೆದಂತಹ ಅನೇಕ ರಾಷ್ಟ್ರಗಳು, ಭಾರತ ಸೇರಿ ಅನೇಕ ರಾಷ್ಟ್ರಗಳು ಈ ಎರಡೂ ಬಣಗಳಿಗೆ ಸೇರದೆ ತಮ್ಮದೇ ಆದ ಒಂದು ನಿಷ್ಪಕ್ಷಪಾತ ಬಣ ಅಥವಾ ಈ ಎರಡೂ ಬಣಗಳಿಂದ ನಿಷ್ಪಕ್ಷಪಾತವಾಗಿ ಉಳಿಯಲು ಒಂದು ಅಲಿಪ್ತ ನೀತಿಯನ್ನು ಅನುಸರಿಸ್ತಾವು. ಹಾಗಾದರೆ ಒಂದನೇ ಹೇಳಿಕೆ ಏನದ, ತತ್ವಗಳ ಆಧಾರದ ಮೇಲೆ ವಿಶ್ವವು ಬಂಡವಾಳಶಾಹಿ ಬ್ಲಾಕ್ ಮತ್ತು ಕಮ್ಯುನಿಸ್ಟ್ ಬ್ಲಾಕ್ ಎಂದು ಎರಡು ಬ್ಲಾಕ್ಗಳಾಗಿ ವಿಭಜನೆಯಾಗಿದ್ದು ಶೀತಲ ಸಮರಕ್ಕೆ ಕಾರಣವಾಯಿತು. ಹೇಳಿಕೆ ಎ ಸರಿಯಾಗಿದೆ ಸ್ನೇಹಿತರೆ. ಎರಡನೇ ಹೇಳಿಕೆ ಏನದ, ಭಾರತವು ಯಾವುದೇ ಬ್ಲಾಕನ್ನು ಸೇರಲು ನಿರಾಕರಿಸಿತು ಮತ್ತು ಅಲಿಪ್ತ ನೀತಿಯನ್ನು ಅನುಸರಿಸಿತು. ಎಸ್, ಈಗಲೇ ನೋಡಿದೆವು. ಎರಡನೇ ಹೇಳಿಕೆಯು ಸರಿಯಾಗಿದೆ, ಅಂದರೆ ಕಾರಣ ಸರಿಯಾಗಿದೆ. ಸೊ ಇಲ್ಲಿ ಹೇಳಿಕೆಯೂ ಸರಿಯಾಗಿದೆ, ಕಾರಣವೂ ಸರಿಯಾಗಿದೆ. ಹಾಗಾದರೆ ನಮ್ಮ ಕಾರಣ ಹೇಳಿಕೆಯನ್ನು ಪ್ರತಿಪಾದಿಸ್ತದನು ಅಂತ ನೋಡಿದ್ರೆ ಇಲ್ಲ ಸ್ನೇಹಿತರೆ. ಇಲ್ಲಿ ಎ ಹೇಳಿಕೆ ಪ್ರತ್ಯೇಕ ಒಂದು ಡೇಟಾ ಇದೆ, ಪ್ರತ್ಯೇಕ ಫ್ಯಾಕ್ಟ್ ಅದ ಎ ಹೇಳಿಕೆ. ರೀಸನ್ ಕಾರಣವೂ ಕೂಡ ಪ್ರತ್ಯೇಕ ಒಂದು ಫ್ಯಾಕ್ಟ್ ಅದ. ಆದ್ದರಿಂದ ಪರಸ್ಪರ ಪ್ರತಿಪಾದನೆ ಮಾಡುವುದಿಲ್ಲ. ಅದಕ್ಕಾಗಿ ಆಪ್ಷನ್ 2 ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ 2 ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಈ ಅಲಿಪ್ತ ನೀತಿ ಅಂದರೆ ಏನು? ಈ ಒಂದು ಅಲಿಪ್ತ ನೀತಿ ಎಂದರೆ ಏನು ಅಂತ ಕೇಳಿದ್ರೆ, ಯಾವುದೇ ಬಣಕ್ಕೆ ಸೇರದೆ ನಿಷ್ಪಕ್ಷಪಾತವಾಗಿ ಉಳಿಯುವುದೇ ಅಲಿಪ್ತ ನೀತಿ. ಮೂಲತಃ ಇದರ ಒಂದು ಫೌಂಡಿಂಗ್ ಮೆಂಬರ್ಸ್ ಅಥವಾ ಈ ಒಂದು ವಿಚಾರ ಯಾರ್ದಂದ್ರೆ ಅಂದಿನ ಭಾರತದ ಪ್ರಧಾನಿ ನೆಹರು ಆಗಿರ್ಬೋದು, ಯುಗೋಸ್ಲೋವಿಯಾದ ಅಧ್ಯಕ್ಷ ಟಿಟೋ ಅವರಾಗಿರ್ಬೋದು, ಈಜಿಪ್ಟ್ನ ಅಧ್ಯಕ್ಷ ನಾಸರ್ ಅವರಾಗಿರ್ಬೋದು. ಈ 3 ಜನ ಸೇರಿದಂತೆ ಇನ್ನೂ ಹಲವಾರು ಆಗ ತಾನೇ ಸ್ವತಂತ್ರಗೊಂಡ ರಾಷ್ಟ್ರಗಳ ಅಧ್ಯಕ್ಷರು ಸೇರಿ ಮೊದಲು ಎಲ್ಲಿ ಸೇರ್ತಾರೆ, 1955ರಲ್ಲಿ ಬಾಂಡುಂಗ್ ಅನ್ನೋ ಪ್ರದೇಶದಲ್ಲಿ ಸಮ್ಮೇಳನ ಮಾಡ್ತಾರೆ. ಈ ಬಾಂಡುಂಗ ಇಂದಿನ ಇಂಡೋನೇಷ್ಯಾದಲ್ಲಿ ಅದ. ಅಲ್ಲಿ ಸಮ್ಮೇಳನವನ್ನು ಮಾಡ್ತಾರೆ. ಸಮ್ಮೇಳನವನ್ನು ಮಾಡಿ ಚರ್ಚೆ ಮಾಡ್ತಾರೆ. ಈ ಎರಡೂ ಬಣಗಳಿಗೆ ಸೇರದೆ ನಾವು ನಿಷ್ಪಕ್ಷಪಾತವಾಗಿ ಉಳಿಯೋಣ ಅಂಥೇಳಿ. ನೆಕ್ಸ್ಟ್ 1961ರಲ್ಲಿ ಮೊದಲ ಶೃಂಗಸಭೆಯನ್ನು ಮಾಡುವ ಮೂಲಕ ಈ ಒಂದು ಅಲಿಪ್ತ ನೀತಿಯನ್ನು ಅಧಿಕೃತವಾಗಿ ಸ್ಥಾಪನೆಯನ್ನು ಮಾಡ್ತಾರೆ. ಅಧಿಕೃತ ಸ್ಥಾಪನೆ ಯಾವಾಗಂದ್ರೆ 1961. ಎಲ್ಲಿ ಯುಗೋಸ್ಲೋವಿಯಾದ ಬೆಲ್ಗ್ರೇಡ್ ಎಂಬಲ್ಲಿ ಈ ಮೊದಲ ಶೃಂಗಸಭೆಯನ್ನು ಮಾಡುವ ಮೂಲಕ ಈ ನಾನ್ ಅಲೈನ್ಮೆಂಟ್ ಮೋಷನ್ ಅಥವಾ ಮೂಮೆಂಟ್ ಅದಕ್ಕೆ ಅಧಿಕೃತ ಸ್ಥಾಪನೆಯನ್ನು ಮಾಡಲಾಗ್ತದೆ. ಇದರ ಆಧಾರ, ಈ ಅಲಿಪ್ತ ನೀತಿಯ ಆಧಾರ ಏನು, ತತ್ವಗಳು ಏನು ಅಂದ್ರೆ, 1954ರಲ್ಲಿ ಭಾರತವು ಚೈನಾದೊಂದಿಗೆ ಪಂಚಶೀಲ ತತ್ವಗಳ ಒಪ್ಪಂದವನ್ನು ಮಾಡ್ಕೋತದೆ. ಆ ಪಂಚಶೀಲ ತತ್ವಗಳೇ ಈ ಅಲಿಪ್ತ ನೀತಿಗೂ ಕೂಡ ಆಧಾರ ಅಥವಾ ತತ್ವ ಸಿದ್ಧಾಂತಗಳಾಗಿ ಇಲ್ಲಿ ಕಾರ್ಯರೂಪಕ್ಕೆ ಬರ್ತಾವೆ ಸ್ನೇಹಿತರೆ, ಕಾರ್ಯರೂಪಕ್ಕೆ ಬರ್ತಾವೆ. ಬಹಳ ದಿನಗಳಿಂದ ಈ ಅಲಿಪ್ತ ನೀತಿ ಏನಲ್ಲ, ಅದು ಯಾವುದೇ ಸಮ್ಮೇಳನ ಅಥವಾ ಶೃಂಗಸಭೆಯನ್ನು ನೆರವೇರಿಸಿರಲಿಲ್ಲ. 2024ರಲ್ಲಿ ಇತ್ತೀಚೆಗೆ ಅಲಿಪ್ತ ನೀತಿಯ ರಾಷ್ಟ್ರಗಳೆಲ್ಲ ಒಟ್ಟಿಗೆ ಕೂಡಿ ಶೃಂಗಸಭೆಯನ್ನು ಮಾಡ್ತಾವೆ. 19ನೇ ಶೃಂಗಸಭೆಯನ್ನು ಮಾಡ್ತಾವೆ. ಅದು ಎಲ್ಲಿ ಮಾಡ್ತಾವೆ ಅಂದ್ರೆ, ಆಫ್ರಿಕಾದ ಉಗಾಂಡಾದ ರಾಜಧಾನಿ ಕಂಪಾಲದಲ್ಲಿ 19ನೇ ಶೃಂಗಸಭೆಯನ್ನು 2024ರಲ್ಲಿ ಮಾಡ್ತಾವೆ. ಆ ಉದ್ದೇಶದಿಂದ 2023-24 ಪ್ರಚಲಿತ ವಿದ್ಯಮಾನವಾಗಿರುವುದರಿಂದ ಈ ಒಂದು ಎಕ್ಸಾಮ್ಕಿದು ರೈಸ್ ಆಗ್ಯದ. ಮೂಲತಃ ಇದು ಯಾವುದೇ ಕೇಂದ್ರ ಕಚೇರಿಯನ್ನು ಹೊಂದಿಲ್ಲ, ಯಾವುದೇ ಕೇಂದ್ರ ಕಚೇರಿ ಇಲ್ಲ.
ಇನ್ನೊಮ್ಮೆ ಹೇಳೋದಾದ್ರೆ 1961ರ ಬೆಲ್ಗ್ರೇಡ್ ಸಮ್ಮೇಳನದ ಮೂಲಕ ಅಧಿಕೃತವಾಗಿ ಸ್ಥಾಪನೆ ಮಾಡಿದ್ರು. ಮೂಲತಃ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಟಿಟೋ ಆಗಿರ್ಬೋದು, ಯುಗೋಸ್ಲೋವಿಯಾದ ಅಧ್ಯಕ್ಷ ಟಿಟೋ ಆಗಿರ್ಬೋದು, ಈಜಿಪ್ಟ್ನ ಅಧ್ಯಕ್ಷ ನಾಸರ್ ಇವರ ಒಂದು ಪ್ರಯತ್ನದ ಫಲವಾಗಿ ಈ ಅಲಿಪ್ತ ನೀತಿ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ಇದಷ್ಟು ಈ ಅಲಿಪ್ತ ನೀತಿ. ಸೊ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ 66ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪರೀಕ್ಷೆ ಮತ್ತು ರೋಗ. ಎಲಿಸಾ ಪರೀಕ್ಷೆಯನ್ನು ಯಾವ ರೋಗ ಪತ್ತೆ ಹಚ್ಚಿಸಲು ಬಳಸಲಾಗುತ್ತದೆ? ವೈಡಲ್ ಪರೀಕ್ಷೆ, ಬಯೋಪ್ಸಿ, RT-PCR ಪರೀಕ್ಷೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತದೆ 2019ರಲ್ಲಿ 19ರಿಂದ 20ರಲ್ಲಿ ಈ ಕೋವಿಡ್ದಿಂದ ಆ ಕೋವಿಡನ್ನು ಪತ್ತೆ ಹಚ್ಚಲು RT-PCR ಪರೀಕ್ಷೆಯನ್ನು ಬಳಸಲಾಗುತ್ತಿತ್ತು ಅಂಥೇಳಿ. ಸೊ RT-PCR ಕೋವಿಡ್ ಮೊದಲು ನೋಡಿದೆವು. ಸೊ D1, D4, D3, D1 ಇವು ಎರಡು ನೇರವಾಗಿ ಎಲಿಮಿನೇಟ್ ಆದವು. ಸೊ ಈಗ ಇವೆರಡುಗಳಲ್ಲಿ ಯಾವುದು ರೈಟ್ ಆನ್ಸರನ್ನು ನೋಡೋಣ. ನೆಕ್ಸ್ಟ್ ಬಯೋಪ್ಸಿ ಅದಕ್ಕೆ ಈ ಬಯೋಪ್ಸಿ ಪರೀಕ್ಷೆನ ಯಾವ ರೋಗ ಪತ್ತೆ ಹಚ್ಚಿಸ್ಲಕ್ಕೆ ಬಳಸ್ತೇವೆ? ಕ್ಯಾನ್ಸರ್. ಸೊ C4 ಒಂದೇ ಅದು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 3. ಈ ರೀತಿಯಾಗಿ ಈ ಮ್ಯಾಚ್ ದ ಫಾಲೋಯಿಂಗ್ ಸಂದರ್ಭದಲ್ಲಿ 1 ಅಥವಾ 2 ಗೊತ್ತಿದ್ದು ಅಂದರೆ ನೇರವಾಗಿ ಉತ್ತರ ಸಿಗ್ತದೆ. ಹಾಗಾದ್ರೆ ಈ ಉಳಿದ ಪರೀಕ್ಷೆಗಳು ಯಾವ ರೋಗ ಪತ್ತೆ ಹಚ್ಚಿಸಲು ಬಳಸಲಾಗ್ತದೆ ಅನ್ನೋದು ನೋಡೋಣ. ಎಲಿಸಾ ರೋಗ A2, HIV. ಮೂಲತಃ ಈ ಎಲಿಸಾ ಅಂದರೆ ಏನು? ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೆ ಅಂತೇಳಿ ಕರಿತೇವೆ. ಒಬ್ಬ ವ್ಯಕ್ತಿಗೆ ಏಡ್ಸ್ ರೋಗವನ್ನು ತರುವ HIV ವೈರಸ್ ಅದೋ ಇಲ್ಲೋ ಅನ್ನೋದಕ್ಕೆ ಆರಂಭಿಕ ಹಂತದಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಇದನ್ನು ಬಳಸಲಾಗ್ತದೆ. ಪ್ರಾಥಮಿಕವಾಗಿ ಪತ್ತೆ ಹಚ್ಚಿಸಲು ಎಲಿಸಾವನ್ನು ಬಳಸಲಾಗ್ತದೆ. ಯಾವ ರೋಗ? HIV. ಈಗ ಈ HIV ಪ್ರಾಥಮಿಕ ಪರೀಕ್ಷೆ ಮಾಡಲು ಎಲಿಸಾವನ್ನು ಬಳಸಿದೆವು. ಅಂತಿಮ ಪರೀಕ್ಷೆ ಮಾಡಲು ಈ ರೋಗದ ಅಂತಿಮ ಪರೀಕ್ಷೆ ಮಾಡಲು ವೆಸ್ಟರ್ನ್ ಬ್ಲಾಟ್ ಪರೀಕ್ಷೆಯನ್ನು ಮಾಡಲಾಗ್ತದೆ. ಸೊ ಎಲಿಸಾ ಪರೀಕ್ಷೆಯೂ ಹೌದು, ವೆಸ್ಟರ್ನ್ ಬ್ಲಾಟ್ ಪರೀಕ್ಷೆಯೂ ಹೌದು. ಆರಂಭಿಕ ಪತ್ತೆ ಹಚ್ಚುವಿಕೆ ಎಲಿಸಾ, ಅಂತಿಮ ಪತ್ತೆ ಹಚ್ಚುವಿಕೆ ವೆಸ್ಟರ್ನ್ ಬ್ಲಾಟ್. ಸೊ ನೆಕ್ಸ್ಟ್ ಈ ವೈಡಲ್ ಪರೀಕ್ಷೆ ಟೈಫಾಯ್ಡನ್ನು ಪತ್ತೆ ಹಚ್ಚಿಸಲು ಬಳಸಲಾಗುತ್ತದೆ. ಮೂಲತಃ ಈ ಟೈಫಾಯ್ಡ್ ಸಲ್ಮೋನೆಲ್ಲಾ ಟೈಫಿ ಅನ್ನೋ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗವಾಗಿದೆ. ಇದು ಕಲುಷಿತ ನೀರಾಗಿರ್ಬೋದು, ಆಹಾರ ಸೇವನೆಯಿಂದ ಈ ಒಂದು ಟೈಫಾಯ್ಡ್ ಬರ್ತದೆ. ಮೂಲ ಬ್ಯಾಕ್ಟೀರಿಯಾ ಯಾವುದು? ಸಲ್ಮೋನೆಲ್ಲಾ ಟೈಫಿ. ಅಂದರೆ ಇಲ್ಲಿ ಇನ್ನೊಂದು ಏನು ಗೊತ್ತಾಯಿತು? ಇದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಗೊತ್ತಾಯಿತು. ಬ್ಯಾಕ್ಟೀರಿಯಲ್ ಡಿಸೀಸ್ ಯಾವುದು? ಟೈಫಾಯ್ಡ್. ಈಗ ಎಲಿಸಾ ಆಯಿತು, ವೈಡಲ್ ಟೆಸ್ಟ್ ಆಯಿತು, ಬಯೋಪ್ಸಿ ಆಯಿತು, RT-PCR ಆಯಿತು. ಸೊ ನಮ್ಗೆ ಕರೆಕ್ಟ್ ಆನ್ಸರು ಸಿಕ್ತು. ಇನ್ನೂ ಯಾವ್ಯಾವ ಪರೀಕ್ಷೆ ಅದಾವು, ಯಾವ ರೋಗಗಳಿಗೆ ಸಂಬಂಧ ಅದ ಅಂದ್ರೆ ಕ್ಷಯ ರೋಗ, TB ರೋಗವನ್ನು ಪರೀಕ್ಷೆ ಮಾಡಲು, TB ರೋಗವನ್ನು ಪತ್ತೆ ಹಚ್ಚಿಸಲು ಯಾವ ಪರೀಕ್ಷೆಯನ್ನು ಮಾಡಲಾಗ್ತದೆ ಅಂದ್ರೆ ಮ್ಯಾಂಟಾಕ್ಸ್ ಪರೀಕ್ಷೆಯನ್ನು ಮಾಡಲಾಗ್ತದೆ. TB ಅನ್ನೋದು ಮೂಲತಃ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿದೆ. ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎನ್ನುವ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ. ಇದನ್ನು ಗುಣಪಡಿಸಲು ಅಥವಾ ಇದು ಬರದೇ ಇರಲಿ ಅಂಥೇಳಿ ಯಾವ ಒಂದು ವ್ಯಾಕ್ಸಿನನ್ನು ನೀಡಲಾಗ್ತದೆ ಅಂದರೆ ಅದು BCG ವ್ಯಾಕ್ಸಿನನ್ನು ನೀಡಲಾಗ್ತದೆ. ಇನ್ನೊಂದು ಸಲ ಹೇಳೋದಾದ್ರೆ ಮ್ಯಾಂಟಾಕ್ಸ್ ಪರೀಕ್ಷೆ ಮಾಡಲಾಗ್ತದೆ. ಮೂಲತಃ ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಅದ. ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಈ TB ರೋಗ ಉಂಟಾಗ್ತದೆ. BCG ಅನ್ನೋ ಲಸಿಕೆಯನ್ನು ನೀಡಲಾಗ್ತದೆ. ಇದು ಇಷ್ಟ ಆಯಿತು. ನೆಕ್ಸ್ಟ್ ಡೆಂಗ್ಯೂ ಪರೀಕ್ಷೆಗಾಗಿ ಯಾವ ಪರೀಕ್ಷೆಯನ್ನು ಬಳಸಲಾಗ್ತದೆ? ಟೂರ್ನಿಕೆಟ್ ಪರೀಕ್ಷೆ.
ಟೂರ್ನಿಕೇಟ್ ಅನ್ನೋ ಪರೀಕ್ಷೆಯನ್ನು ಮಾಡಲಾಗ್ತದೆ ಡೆಂಗ್ಯೂ ರೋಗನ ಪತ್ತೆ ಹಚ್ಚಿಸುವ ಉದ್ದೇಶದಿಂದ. ಡಿಪ್ತೇರಿಯಾ ರೋಗ ಪತ್ತೆ ಹಚ್ಚಿಸಲು ಯಾವ ಪರೀಕ್ಷೆ? ಸಿಕ್ ಪರೀಕ್ಷೆಯನ್ನು ಮಾಡಲಾಗ್ತದೆ. ಇನ್ನು ECG ಯಾವ ಉದ್ದೇಶದಿಂದ ಮಾಡಲಾಗ್ತದೆ? ECG ಹೃದಯ ಬಡಿತದ ಸಾಮಾನ್ಯತೆಯನ್ನು ಅಳೆಯುವ ಉದ್ದೇಶದಿಂದ ಈ ECGಯನ್ನು ಮಾಡಲಾಗ್ತದೆ. ವಿದ್ಯುತ್ ಚಟುವಟಿಕೆಯನ್ನು, ಈ ಹೃದಯ ಬಡಿತದ ಕಾರ್ಯವೈಖರಿ ಮತ್ತು ವಿದ್ಯುತ್ ಚಟುವಟಿಕೆಯನ್ನು ಅಳೆಯುವ ಪರೀಕ್ಷೆ ಇದು ECG. EEG ಮೆದುಳಿನ ಕಾರ್ಯವೈಖರಿ. ECG ಹೃದಯದ ಕಾರ್ಯವೈಖರಿ, EEG ಮೆದುಳಿನ ಕಾರ್ಯವೈಖರಿ. ಈ ರೀತಿಯಾಗಿ ವಿವಿಧ ಪರೀಕ್ಷೆಗಳು ಯಾವ ರೋಗಗಳನ್ನು ಪತ್ತೆ ಹಚ್ಚಿಸಲು ಬಳಸಲಾಗುತ್ತದೆ ಅನ್ನೋದರ ಬಗ್ಗೆ ಮಾಹಿತಿ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ 67ನೇ ಪ್ರಶ್ನೆ. ಕೆಳಗಿನವುಗಳಿಂದ ಸರಿಯಲ್ಲದ ಜೋಡಿಗಳನ್ನು ಆಯ್ಕೆ ಮಾಡಿ. ಪಕ್ಷಿಗಳು ಅಂಡೋತ್ಪಾದಕ, ಅಕಶೇರುಕಗಳು ಬೆನ್ನು ಮೂಳೆ ಇರುತ್ತದೆ, ಮಾನವ ಸಜೀವೋತ್ಪಾದನೆ, ಸಂಧಿಪಾದಗಳು ಮುಚ್ಚಿದ ರಕ್ತ ಪರಿಚಲನಾ ವ್ಯವಸ್ಥೆ. ಸ್ನೇಹಿತರೆ, ಇದನ್ನು ಬೇಕಾದ್ರೆ ಇಂಗ್ಲೀಷ್ದೊಳಗೂ ನೋಡ್ರಿ. ಇನ್ಕರೆಕ್ಟನ್ನು ಸೆಲೆಕ್ಟ್ ಮಾಡಿರಿ ಅಂತ ಕೇಳೋಣ. ಬರ್ಡ್ಸ್ ಓವಿಪ್ಯಾರಸ್, ನಾನ್ ಕಾರ್ಡೇಟ್ಸ್ ನೆಟೋಕಾರ್ಡ್ ಪ್ರೆಸೆಂಟ್, ಮ್ಯಾನ್ ವಿವಿಪ್ಯಾರಸ್, ಅರ್ಥೋಪೋಡಾ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇಲ್ಲಿ ಪಕ್ಷಿಗಳು ಅಂಡೋತ್ಪಾದಕ ಸರಿಯಾಗಿದೆ ಸ್ನೇಹಿತರೆ. ನಮಗೆ ಗೊತ್ತದ ಇದು ನವಿಲಿನ ಮೊಟ್ಟೆ, ಇದು ಕೋಳಿಯ ಮೊಟ್ಟೆ, ಈ ರೀತಿಯಾಗಿ ನಾವು ಹೇಳ್ತೇವೆ ಸಾಮಾನ್ಯವಾಗಿ. ಆದ್ದರಿಂದ ಪಕ್ಷಿಗಳು ಅಂಡೋತ್ಪಾದಕವಾಗಿವೆ. ಒಂದನೇ ಹೇಳಿಕೆ ಸರಿಯಾಗಿದೆ. ಅಕಶೇರುಕಗಳು ಬೆನ್ನು ಮೂಳೆ ಇರುತ್ತದೆ. ಇಲ್ಲಿ ಅಕಶೇರುಕಗಳು ಅಂದಾನ, ಬೆನ್ನು ಮೂಳೆ ಇರುತ್ತದೆ ಅಂದಾನ. ಸಾಮಾನ್ಯವಾಗಿ ಕಶೇರುಕಗಳು ಬೆನ್ನು ಮೂಳೆಯಿಂದ ಕೂಡಿರುತ್ತವೆ. ಆದ್ದರಿಂದ ಬಿ ಹೇಳಿಕೆ ತಪ್ಪದ. ಅಕಶೇರುಕಗಳಲ್ಲಿ ಬೆನ್ನು ಮೂಳೆ ಇರುವುದಿಲ್ಲ. ಉದಾಹರಣೆಗೆ ಎರೆಹುಳ ಆಗಿರ್ಬೋದು, ಶಂಖದ ಹುಳ ಆಗಿರ್ಬೋದು, ಶಂಖದ ಹುಳ, ಬಸವನ ಹುಳ ಅಂತ ಕರಿತೇವೆ, ಇದು ತಪ್ಪದ. ಮಾನವ ಸಜೀವೋತ್ಪಾದನೆ ವಿವಿಪ್ಯಾರಸ್. ಹೌದು ಸ್ನೇಹಿತರೆ, ಮಾನವನು ಮಗುವಿಗೆ ಜನ್ಮ ನೀಡುತ್ತಾನೆ, ಮೊಟ್ಟೆ ಇಡುವುದಿಲ್ಲ, ಮಗುವಿಗೆ ಜನ್ಮ ನೀಡುತ್ತಾನೆ. ಆದ್ದರಿಂದ ಈ ಮೂರನೇ ಹೇಳಿಕೆ ಸರಿಯಾಗ್ಯದ. ಸಂಧಿಪದಿಗಳು ಮುಚ್ಚಿದ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿರುತ್ತವೆ. ಸ್ನೇಹಿತರೆ, ಈ ಸಂಧಿಪದಗಳಂದ್ರೆ ಕೀಟ, ಜಿರಳೆ, ಜೇಡರ ಹುಳ ಇತ್ಯಾದಿಗಳು ಬರ್ತಾವೆ. ಇವುಗಳು ದೇಹದಲ್ಲಿ ಮನುಷ್ಯರಂತೆ ರಕ್ತನಾಳಗಳನ್ನು ಹೊಂದಿರುವುದಿಲ್ಲ. ಬದಲಿಗೆ ಇವು ಈ ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮನ್ನು ಹೊಂದಿರುತ್ತವೆ. ಆದ್ದರಿಂದ ಈ ನಾಲ್ಕನೇ ಹೇಳಿಕೆಯು ಕೂಡ ತಪ್ಪದ. ಇನ್ನೊಮ್ಮೆ ಹೇಳಬೇಕಂದ್ರೆ ಪಕ್ಷಿಗಳು ಅಂಡೋತ್ಪಾದಕವಾಗಿವೆ, ಸರಿಯಾಗದ. ಅಕಶೇರುಕಗಳು ಬೆನ್ನು ಮೂಳೆ ಇರುವುದಿಲ್ಲ, ಕಶೇರುಕಗಳಿಗೆ ಬೆನ್ನು ಮೂಳೆ ಇರುತ್ತದೆ. ಮಾನವ ಒಬ್ಬ ವಿವಿಪ್ಯಾರಸ್ ಸಜೀವೋತ್ಪಾದನೆಯನ್ನು ಮಾಡ್ತಾನೆ, ನೇರವಾಗಿ ಮಗುವಿಗೆ ಜನ್ಮವನ್ನು ನೀಡ್ತಾನೆ. ಆದ್ದರಿಂದ ಮೂರನೇ ಹೇಳಿಕೆ ಸರಿಯಾದ. ಸಂಧಿಪದಿಗಳು ಅಂದರೆ ಜೇಡರ ಹುಳ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಕೀಟಗಳು ತೆರೆದ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಹೊಂದಿರ್ತವೆ. ಮಾನವರಂತೆ ರಕ್ತನಾಳಗಳು ಇರುವುದಿಲ್ಲ. ಆದ್ದರಿಂದ ನಾಲ್ಕನೇ ಹೇಳಿಕೆ ತಪ್ಪದ. ಸೊ ಟೋಟಲಿ ಎ ಮತ್ತು ಸಿ ಕರೆಕ್ಟ್ ಅದಾವು. ಆದರೆ ಸರಿಯಲ್ಲದ ಇನ್ಕರೆಕ್ಟ್ ಕೇಳ್ಯಾನ. ಆದ್ದರಿಂದ ಬಿ ಮತ್ತು ಡಿ ಇನ್ಕರೆಕ್ಟ್ ಅದಾವು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 68ನೇ ಪ್ರಶ್ನೆ. ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ಕುಲಾಂತರ ಸಸ್ಯಗಳಿಂದ ಆಗಬಹುದಾದ ಉಪಯೋಗಗಳನ್ನು ಗುರುತಿಸಿ. ಕುಲಾಂತರ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಥವಾ ಪ್ಲ್ಯಾಂಟ್ಸ್, ಜೆನೆಟಿಕಲಿ ಮಾಡಿಫೈಡ್ ಪ್ಲ್ಯಾಂಟ್ಸ್. ಅವುಗಳ ಉಪಯೋಗವನ್ನು ಗುರುತಿಸಿರಿ ಅಂದರ. ಹೇಳಿಕೆ ಎ, ಸಸ್ಯಗಳಲ್ಲಿ ಅಜೈವಿಕ ಒತ್ತಡಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಸಿದವು. ರಾಸಾಯನಿಕ ಕೀಟನಾಶಕಗಳ ಬಳಕೆಯಲ್ಲಿ ಇಳಿಕೆ. ಸಸ್ಯಗಳಲ್ಲಿ ಖನಿಜಗಳ ಬಳಕೆಯ ಸಾಮರ್ಥ್ಯದಲ್ಲಿ ಇಳಿಕೆ. ಆಹಾರದಲ್ಲಿನ ಪೋಷಕಾಂಶದ ಮೌಲ್ಯಗಳಲ್ಲಿ ಹೆಚ್ಚಳ. ಆಪ್ಷನ್ಸ್ ಎ ಮಾತ್ರ, ಬಿ ಮಾತ್ರ, ಸಿ ಮಾತ್ರ, ಎಲ್ಲ 4. ಸ್ನೇಹಿತರೆ, ಇಲ್ಲಿ ಗಮನದಲ್ಲಿರಲಿ. ಜೆನೆಟಿಕಲಿ ಮಾಡಿಫೈಡ್
ಪ್ಲ್ಯಾಂಟ್ಸ್ ಅಂದರೆ ಏನು? ಮೂಲತಃ ಇದು ಒಂದು ಸಸ್ಯಗಳ DNA, ಒಂದು ಸಸ್ಯದ DNAಯಲ್ಲಿ ಮತ್ತೊಂದು ಜೀವಿಯ ಉಪಯುಕ್ತ ಜೀನ್ಗಳನ್ನು ಕೃತಕವಾಗಿ ಸೇರಿಸಿ ಹೊಸ ಗುಣಲಕ್ಷಣಗಳನ್ನು ಪಡೆಯುವುದು. ಸಪೋಸ್ ಇದು ಹತ್ತಿ ಒಂದು ಬೀಜ. ಈ ಹತ್ತಿಯ ಬೀಜದಲ್ಲಿ ಬೇರೊಂದು ಜೀವಿಯ ಜೀನ್ಸ್ಗಳನ್ನು ಆ್ಯಡ್ ಮಾಡುವ ಮೂಲಕ ಈ ಹತ್ತಿಯ ಬೀಜಕ್ಕೆ ವಿಶೇಷ ಗುಣಲಕ್ಷಣಗಳನ್ನು ಪಡೆಯುವುದು. ಉದಾಹರಣೆಗಾಗಿ ಯಾವ ಗುಣಲಕ್ಷಣಗಳಾಗಿರ್ಬೋದು? ಬರ ನಿರೋಧಕ ಆಗಿರ್ಬೋದು, ಪೆಸ್ಟ್ ರೆಸಿಸ್ಟೆಂಟ್ ಆಗಿರ್ಬೋದು. ಪೆಸ್ಟ್ ರೆಸಿಸ್ಟೆಂಟ್ ಅಂದರೆ ಏನು? ಆ ಒಂದು ಪ್ಲ್ಯಾಂಟ್ ಸಸ್ಯದ ಮೇಲೆ ಯಾವುದೇ ರೀತಿಯ ರೋಗಗಳು ಬರಬಾರ್ದು ಅನ್ನೋ ಒಂದು ಲಕ್ಷಣಗಳನ್ನು ಇನ್ಬಿಲ್ಟಾಗಿ ಸೇರಿಸುವುದು. ಈ ರೀತಿಯಾಗಿ ಮಾಡುವುದೇ ಈ ಜೆನೆಟಿಕಲಿ ಮಾಡಿಫೈಡ್ ಪ್ರಕ್ರಿಯೆ ಅಂತೇಳಿ ಕರಿತೇವೆ. ಹಾಗೆ ನಮ್ಮಲ್ಲಿ ವಿವಿಧ ಬೆಳೆಗಳಿಗೆ ಮಾಡಲಾಗಿದೆ. ಒಂದನೇದು ಮೊದಲನೇ ಬಾರಿಗೆ ಮತ್ತು ಇತ್ತೀಚೆಗೆ ಈಗ ಪ್ರಸ್ತುತ ಬಳಕೆಯಲ್ಲಿರುವ ಏಕೈಕ ಒಂದು ಕೃಷಿ ಅಂದ್ರೆ ಅಥವಾ ಒಂದು ಬೆಳೆ ಅಂದರೆ ಅದು ಬಿ ಟಿ ಕಾಟನ್ಗೆ ಭಾರತದಲ್ಲಿ ಅಧಿಕೃತವಾಗಿ ಮಾನ್ಯತೆ ದೊರೆತದೆ. ಪ್ರತಿಯೊಬ್ಬ ರೈತನೂ ಈ ಬಿ ಟಿ ಕಾಟನ್ನ ಬೆಳೆಯುವಂತೆ ಮಾಡಲಾಗಿದೆ. ಇದು ಮೂಲತಃ ಯಾಕೆ ಮಾಡಲಾಗಿತ್ತು ಅಂದರೆ ಬಿ ಟಿ ಕಾಟನ್ದ ಮೇಲೆ ಬಾಲ್ವಾರ್ಮ್ ಅನ್ನೋ ರೋಗ ನಿರಂತರ ಬರ್ತಿತ್ತು. ಈ ಬಾಲ್ವಾರ್ಮ್ ಅನ್ನೋ ರೋಗಿಗೆ ನಿರಂತರವಾಗಿ ರಸಾಯನ ಸಿಂಪಡಣೆ ಮಾಡಬೇಕಾಗ್ತಿತ್ತು. ಈ ರಸಾಯನ ಸಿಂಪಡಣೆಯಿಂದಾಗಿ ರೈತರಲ್ಲಿ ಏನಾಗ್ತಿತ್ತು, ಆ ಕೆಮಿಕಲ್ ಬಯೋಮ್ಯಾಗ್ನಿಫಿಕೇಷನ್ ಆಗ್ತಿತ್ತು. ಅದರಿಂದ ರೈತನ ಆರೋಗ್ಯದಲ್ಲಿ ಏರುಪೇರಾಗ್ತಿತ್ತು ಮತ್ತು ಇಳುವರಿ ಕಡಿಮೆ ಆಗ್ತಿತ್ತು ಇತ್ಯಾದಿಗಳನ್ನು ಗಮನದಲ್ಲಿಟ್ಕೊಂಡು ಈ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ರು, ಕಾಟನ್ ಹತ್ತಿ ಬೆಳೆಗೆ ಏನು ಮಾಡ್ರು, ಜೆನೆಟಿಕಲ್ ಮಾಡಿಫಿಕೇಷನ್ ಮಾಡ್ರು. ಆ ಮೂಲಕ ಈ ಏನು ಮಾಡ್ರು, ಮಣ್ಣಿನಲ್ಲಿಯ ಬ್ಯಾಸಿಲಸ್ ಥುರಿಂಜಿನೆಸಿಸ್ ಅನ್ನೋ ಒಂದು ಜೀನ್ಸನ್ನು ತೆಗೆದುಕೊಂಡು ಈ ಹತ್ತಿಯ ಜೀನ್ಸ್ನಲ್ಲಿ ಬಾಹ್ಯವಾಗಿ ಸೇರ್ಪಡೆ ಮಾಡ್ರು. ಆಗ ಏನಾಯಿತು, ಇನ್ಬಿಲ್ಡ್ ಸಾಮರ್ಥ್ಯ ಬೆಳೀತು. ಈ ಬಾಲ್ವರ್ಮನ್ನು ನಾಶ ಮಾಡಲು ಇನ್ಬಿಲ್ಟ್ ಸಾಮರ್ಥ್ಯವನ್ನು ಈ ಹತ್ತಿ ಬೆಳೆ ಡೆವಲಪ್ ಮಾಡಲತ್ತು. ಆದ್ದರಿಂದ ಇಳುವರಿ ಕೂಡ ಹೆಚ್ಚಾಲತ್ತು. ಇದು ಬಿ ಟಿ ಕಾಟನ್. ಅದೇ ರೀತಿಯಾಗಿ ಬಿ ಟಿ ಮಸ್ಟರ್ಡ್ ಅದ, ಬಿ ಟಿ ಬ್ರಿಂಜಾಲ್ ಅದ, ಬದನೆಕಾಯಿ ಅಂತೇಳಿ ಕರಿತೇವೆ. ಆದರೆ ಇವ್ಯಾವೂ ಕೂಡ ಔಪಚಾರಿಕವಾಗಿ ಬೆಳೆ ಬೆಳೆಯಲು ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಸ್ನೇಹಿತರೆ. ಕೇವಲ ಒಂದೇ GM ಬೆಳೆಗೆ ಭಾರತದಲ್ಲಿ ಬೆಳೆ ಬೆಳೆಯಲು ಅವಕಾಶ ಕೊಟ್ಟ ಬೆಳೆ ಯಾವುದಂದ್ರೆ ಬಿ ಟಿ ಕಾಟನ್. ಈ ರೀತಿಯಾಗಿ ಬಿ ಟಿ ಕಾಟನ್ ಅನ್ನೋದು ತಂತ್ರಜ್ಞಾನ ಆಧಾರಿತ ಕೃಷಿಯ ಪ್ರಗತಿಪಥವಾದ ಒಂದು ಹೆಜ್ಜೆ. ಇಲ್ಲಿ ಧನಾತ್ಮಕವಾಗಿಯೇ ಕಂಡುಬರ್ತಾವೆ ಎಲ್ಲ ಲಕ್ಷಣಗಳು. ಅದಕ್ಕೆ ಮಳೆ ಕಡಿಮೆ ಆದ್ರೂ ಬೆಳಿಬೇಕು, ರೋಗಗಳು ಕಡಿಮೆ ಬರಬೇಕು, ಇವೆಲ್ಲ ಸಕಾರಾತ್ಮಕ ಉದ್ದೇಶದಿಂದಲೇ ಇದನ್ನು ಮಾಡ್ಯಾರ. ನಕಾರಾತ್ಮಕ ಆತಿದ್ರೆ ಇದನ್ನು ಯಾಕೆ ಅಳವಡಿಸ್ಕೋತಾರ? ಇಲ್ಲಿ ಹೇಳಿಕೆಗಳನ್ನು ನೋಡಿರಿ. ಸಸ್ಯಗಳಲ್ಲಿ ಅಜೈವಿಕ ಒತ್ತಡಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಕರೆಕ್ಟ್ ಅದ. ರಾಸಾಯನಿಕ ಕೀಟನಾಶಕಗಳ ಬಳಕೆಯಲ್ಲಿ ಇಳಿಕೆ ಸರಿಯಾದ. ಸಸ್ಯಗಳಲ್ಲಿ ಖನಿಜಗಳ ಬಳಕೆಯ ಸಾಮರ್ಥ್ಯದಲ್ಲಿ ಇಳಿಕೆ. ಆಹಾರದಲ್ಲಿನ ಪೋಷಕಾಂಶಗಳ ಮೌಲ್ಯದಲ್ಲಿ ಹೆಚ್ಚಳ. ಸ್ನೇಹಿತರೆ, ಇಲ್ಲಿ 4ನೇ ಸ್ಟೇಟ್ ನೋಡಬೇಕು. ಈಗ ಗೋಲ್ಡನ್ ರೈಸ್ ಅಂತ ಬರ್ತದೆ. ಏನಿದು ಗೋಲ್ಡನ್ ರೈಸ್? ಸಾಮಾನ್ಯವಾಗಿ ರೈಸಿನಲ್ಲಿ ಯಾವುದೇ ಅಷ್ಟು ಪ್ರಬಲವಾದ ಪ್ರೋಟೀನ್ಗಳು ಇರುವುದಿಲ್ಲ. ಆದರೆ ನಾವು ಏನು ಮಾಡ್ತೇವೆ, ಎಲ್ಲರಿಗೂ ಉಚಿತ ಅಕ್ಕಿಗಳನ್ನು ಕೊಡ್ತೇವೆ. ಆದರೆ ಯಾವುದೇ ಪ್ರೋಟೀನಲ್ಲಿ ಇರೋದಿಲ್ಲ. ಮಾಲ್ ನ್ಯೂಟ್ರಿಷನ್, ಕುಪೋಷಣದಿಂದ ಬಳಲುವಂಥ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣವಾಗ್ಯದ. ಆದ ಕಾರಣ ಏನು ಮಾಡಿದ್ರು, ಈ ಗೋಲ್ಡನ್ ರೈಸನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಬಾಹ್ಯವಾಗಿ ಏನು ಮಾಡಿದ್ರು, ಪೋಷಕಾಂಶಗಳನ್ನು ಆ್ಯಡ್ ಮಾಡಿದ್ರು. ಸಾರವರ್ಧಕ ಅಂತೇಳಿ ಕರಿತೀವಿ ನಾವು. ಸಾರವರ್ಧಕ, ಬಯೋಫೋರ್ಟಿಫೈಡ್ ರೈಸ್. ಇದು ಎಕ್ಸ್ಟ್ರಾ ಏನು ಮಾಡಿದ್ರು, ಪ್ರೋಟೀನ್ಗಳನ್ನು ಆ್ಯಡ್ ಮಾಡಿದ್ರು. ಆ ರೀತಿಯಾಗಿ ಗೋಲ್ಡನ್ ರೈಸ್ ಆಹಾರದಲ್ಲಿನ ಪೋಷಕಾಂಶದ ಮೌಲ್ಯಗಳಲ್ಲಿ ಹೆಚ್ಚಳ ಆಗ್ತದೆ. ಇಲ್ಲಿ ಸಸ್ಯಗಳಲ್ಲಿ ಖನಿಜಗಳ ಬಳಕೆಯ ಸಾಮರ್ಥ್ಯದಲ್ಲಿ ಇಳಿಕೆ ಅಂದಾನ. ಆ್ಯಕ್ಚುಲಿ ಇದು ಏರಿಕೆ ಆಗಬೇಕಾಗಿತ್ತು, ಆದರೆ ಇಳಿಕೆ ಅಂದಾನ. ಆದರೆ ನಿಜವಾದ ಉತ್ತರ
ಎ ಬಿ ಡಿ 3 ಕರೆಕ್ಟ್ ಅದಾವೆ, 3 ಆಪ್ಷನ್ ಇಲ್ಲ. ಇದು 4ನೇ ಆಪ್ಷನ್ನ, ಕೇವಲ ಅದು ಒಂದೇ ಕರೆಕ್ಟ್ ಆಗ್ತದ. ಆದರೆ ಇಲ್ಲಿ ಏರಿಕೆ ಆಗಬೇಕಾಗಿತ್ತು. ಸಸ್ಯಗಳ ಖನಿಜಗಳ ಬಳಕೆಯ ಸಾಮರ್ಥ್ಯದಲ್ಲಿ ಇಳಿಕೆ ಅಲ್ಲ, ಸಾಮರ್ಥ್ಯದಲ್ಲಿ ಏರಿಕೆ ಆಗ್ತದೆ, ದಕ್ಷತೆಯಲ್ಲಿ ಏರಿಕೆ ಆಗ್ತದೆ. ಆದ್ರೆ ನೆಟ್ ಏನು ಅಬ್ಸರ್ವ್ ಮಾಡ್ತದಲ್ಲ ಅದರಲ್ಲಿ ಕಡಿಮೆ ಆಗ್ತದೆ, ನೆಟ್ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತದೆ. ಇದು 68ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ 69ನೇ ಪ್ರಶ್ನೆ. ಕೆಳಗೆ ನೀಡಿರುವ ತಿನ್ನಬಹುದಾದ ಸಸ್ಯದ ಅಂಗ ಮತ್ತು ಅದರ ಪರಿವರ್ತಿತ ಅಂಗಗಳ ಸರಿಯಾದ ಹೊಂದಿಕೆಯನ್ನು ಗುರುತಿಸಿ. ತಿನ್ನಬಹುದಾದ ಸಸ್ಯದ ಅಂಗ, ಪರಿವರ್ತಿತ ಅಂಗ. ಶುಂಠಿ ಬೇರು ಅಂತೇಳಿ ಕೊಟ್ಟಾನ, ಸಿಹಿಗೆಣಸು ಕಾಂಡ ಅಂತೇಳಿ ಕೊಟ್ಟಾನ, ಈರುಳ್ಳಿಗಡ್ಡೆ ಹೂವಿನ ಮೊಗ್ಗು, ಲವಂಗ ಎಲೆ, ಮಾವಿನ ಹಣ್ಣು ಮಿಜೋಕಾರ್ಪ. ಸ್ನೇಹಿತರೆ, ಇಲ್ಲಿ ಸಿಹಿಗೆಣಸು ಬೇರು, ಮೂಲತಃ ಬೇರು, ಗೆಣಸು ಇದು ಬೇರು. B1 ಆಯಿತು. B1 ಒಂದು ಗೊತ್ತಿದ್ರೆ ಆಯ್ತು, ಆನ್ಸರೇ ಸಿಗ್ತಾವೆ. ಹಾಗಾದ್ರೆ ಶುಂಠಿ ಕಾಂಡ A2 B1. ನೆಕ್ಸ್ಟ್ ಈರುಳ್ಳಿಗಡ್ಡೆ, ಇದು ಏನದ, ಎಲೆ ಅದ, ಮೂಲತಃ ಎಲೆ ಇದು. ಲವಂಗ ಹೂವಿನ ಮೊಗ್ಗು. ಮಾವಿನ ಹಣ್ಣು ಮಿಜೋಕಾರ್ಪ್. ಮಾವಿನ ಹಣ್ಣಿನಲ್ಲಿ ಒಳಗಿನ ಗೊಪ್ಪನ್ನು ಮಿಜೋಕಾರ್ಪ್ ಅಂತೇಳಿ ಕರೀತಾರೆ. ಹೊರಗಿನ ತೊಗಟೆಯನ್ನು ಏನಂತ ಕರೀತಾರೆ, ಅದನ್ನು ಎಪಿಕಾರ್ಪ್ ಅಂತೇಳಿ ಕರಿತೇವೆ. ಸೊ ಶುಂಠಿ ಕಾಂಡ, ಸಿಹಿಗೆಣಸು ಬೇರು, ಈರುಳ್ಳಿಗಡ್ಡೆ ಎಲೆ, ಲವಂಗ ಹೂವಿನ ಮೊಗ್ಗು ಮತ್ತು ಮಾವಿನ ಹಣ್ಣು ಮಿಜೋಕಾರ್ಪ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ 70ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಆಣೆಕಟ್ಟುಗಳನ್ನು ದಾಮೋದರ ನದಿ ಕಣಿವೆಯಲ್ಲಿ ನಿರ್ಮಿಸಲಾಗಿದೆ? ಸ್ಟೇಟ್ಮೆಂಟ್: ತಿಲಯ್ಯ ಆಣೆಕಟ್ಟು, ನಾರಾಜ್ ಆಣೆಕಟ್ಟು, ಮೈಥಾನ್ ಆಣೆಕಟ್ಟು, ಪಾಂಚೆಟ್ ಹಿಲ್ ಆಣೆಕಟ್ಟು. ಸ್ನೇಹಿತರೆ, ಇಲ್ಲಿ ಗಮನದಲ್ಲಿಡಬೇಕು, ಸ್ವತಂತ್ರ ಬಂದ ನಂತರ ಭಾರತದ ಕೃಷಿ ಏನಾಗಿರ್ತದೆ, ಅತಿ ಕಡಿಮೆ ಇಳುವರಿಯನ್ನು ನೀಡ್ತಿರ್ತದೆ. ನೀರಾವರಿ ಸರಿಯಾಗಿರುವುದಿಲ್ಲ, ಬೀಜಗಳು ಏನಿರ್ತಾವೆ ಉನ್ನತ ಗುಣಮಟ್ಟದ ಬೀಜಗಳಿರುವುದಿಲ್ಲ. ಭಾರತದ ಕೃಷಿಯನ್ನು ಪ್ರಗತಿಪರಕ್ಕೆ ಒಯ್ಯಬೇಕು, ಇನ್ನೊಂದು ದೇಶದ ಮೇಲೆ ಆಹಾರಕ್ಕಾಗಿ ಅವಲಂಬನೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಬೀಜಗಳ ಉತ್ಪಾದನೆ ಕಡೆಗೆ ಗಮನ ಹರಿಸ್ತಾರೆ. ರಾಸಾಯನಿಕ ಗೊಬ್ಬರಗಳ ಉತ್ಪಾದನಾ ಕಾರ್ಖಾನೆಗಳನ್ನು ಆರಂಭ ಮಾಡ್ತಾರೆ. ಅದೇ ರೀತಿ ಏನು ಮಾಡ್ತಾರೆ, ನೀರಾವರಿಯ ಪ್ರಮಾಣವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಬಹು ಉದ್ದೇಶೀಯ ಆಣೆಕಟ್ಟುಗಳನ್ನು 1ನೇ ಪಂಚವಾರ್ಷಿಕ ಯೋಜನೆಯಡಿ ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಏನು ಮಾಡ್ತಾರೆ, ಇಲ್ಲಿ ದಾಮೋದರ ನದಿ ಕಣಿವೆಯಲ್ಲಿ ಅನೇಕ ಆಣೆಕಟ್ಟುಗಳ ನಿರ್ಮಾಣ ಮಾಡ್ತಾರೆ. ಹಾಗಾದರೆ ಇಲ್ಲಿ ಈ ದಾಮೋದರ ನದಿ ಕಣಿವೆಯಲ್ಲಿ ನಿರ್ಮಿಸಲಾದ ಆಣೆಕಟ್ಟುಗಳು ಯಾವುವು ಅಂತ ಕೇಳೋಣ. ಮೂಲತಃ ತಿಲಯ್ಯ ಆಣೆಕಟ್ಟು, ಇದು ಜಾರ್ಖಂಡ್ನ ಬರಾಕರ್ ನದಿಗೆ ಅಡ್ಡಲಾಗಿ, ಬರಾಕರ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ನ ಮೊದಲ ಸರ್ವ ಉದ್ದೇಶ ನದಿ ಕಣಿವೆ ಯೋಜನೆ. ಬರಾಕರ್ ನದಿಗೆ ಅಡ್ಡಲಾಗಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಈ ಒಂದು ಯೋಜನೆಯ ಮೊದಲ ಸರ್ವೋದ್ದೇಶೀಯ ನದಿ ಕಣಿವೆ ಯೋಜನೆ ಈ ತಲಯ ಆಣೆಕಟ್ಟು ನಿರ್ಮಾಣವಾಗಿದೆ. ನೆಕ್ಸ್ಟ್ ನಾರಾಜ್ ಆಣೆಕಟ್ಟು ಅಂತ ಕೊಟ್ಟಾನ. ಮೂಲತಃ ಇದು ಒಡಿಸ್ಸಾದ ಕಟಕ್ನ ಬಳಿ ಇರುವ ಆಣೆಕಟ್ಟು. ಎಲ್ಲಿ ಇದು ನಾರಾಜ? ಒಡಿಸ್ಸಾದ ಹತ್ತಿರ ಕಂಡುಬರ್ತದೆ, ಒಡಿಸ್ಸಾದಲ್ಲಿ ಕಟಕ್ನ ಹತ್ತಿರ ಕಂಡುಬರ್ತದೆ. ಇದನ್ನು ಮಹಾನದಿಯ ಪ್ರಮುಖ ಡಿಸ್ಟ್ರಿಬ್ಯೂಟರಿ ಮಹಾನದಿಯ ಪ್ರಮುಖ ಕವಲು ಯಾವುದಂದ್ರೆ ಅದು ಕಟಜೋಡಿ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಹಾಗಾಗಿ ಇದು ಈ ನಾರಾಜ್ ಅಣೆಕಟ್ಟು ದಾಮೋದರ ನದಿ ಕಣಿವೆಯ ಈ ಯೋಜನೆಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಬಿ ಏನಾಯಿತು, ಎಲಿಮಿನೇಟ್ ಆಯಿತು. ಬಿ ಹೋದ್ರೆ ಬಿ ಇಲ್ಲದ. ಸೊ ಆಪ್ಷನ್ 2, 3, 4 ಅದು. ಆಪ್ಷನ್ 1 ಏನದ ರೈಟ್ ಆನ್ಸರ್ ಆಗ್ತದೆ, ಎ, ಸಿ ಮತ್ತು ಡಿ. ಹಾಗಾದರೆ ಈ ಮೈಥಾನ್ ಅಣೆಕಟ್ಟು ಎಲ್ಲಿದೆ, ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಜಾರ್ಖಂಡ್ನಲ್ಲಿ ಕಂಡುಬರುವ ಈ ಮೈಥಾನ್ ಅಣೆಕಟ್ಟನ್ನು
ಜಾರ್ಖಂಡ್ನಲ್ಲಿ ಕಂಡುಬರುವ ಈ ಮೈಥಾನ್ ಅಣೆಕಟ್ಟನ್ನು ಮೂಲತಃ ಬರಾಕರ್ ನದಿಗೆ ಅಡ್ಡಲಾಗಿ, ಇದನ್ನು ಕೂಡ ಬರಾಕರ್ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ. ಈ ಅಣೆಕಟ್ಟನ್ನು ದಕ್ಷಿಣ ಏಷ್ಯಾದಲ್ಲೇ ಮೊದಲ ಭೂಗತ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಅಂತೇಳಿ ಕರೆಯಲಾಗ್ತದೆ. ಮೈಥಾನ್ ಅಣೆಕಟ್ಟಿನಲ್ಲಿ ಏಷ್ಯಾದಲ್ಲಿಯೇ ಮೊದಲ ಭೂಗತ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಸ್ಥಾಪನೆ ಮಾಡಲಾಗ್ತದೆ ಮೈಥಾನ್ ಅಣೆಕಟ್ಟು. ಸೊ ಇದು ರೈಟ್ ಆಯಿತು. ನೆಕ್ಸ್ಟ್ ಪಾಂಚೆಟ್ ಹಿಲ್ ಅಣೆಕಟ್ಟು, ಇದು ಕೂಡ ದಾಮೋದರ್ ವ್ಯಾಲಿ ಯೋಜನೆಯ ಒಂದು ಭಾಗ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಗಡಿಯಲ್ಲಿ ದಾಮೋದರ್ ನದಿಗೆ ಅಡ್ಡಲಾಗಿ, ಇದನ್ನು ನೇರವಾಗಿ ದಾಮೋದರ್ ನದಿಗೆ ಅಡ್ಡಲಾಗಿ ಈ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ದಾಮೋದರ್ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರೆಯಲಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ಇದು ಸಿಕ್ಕಾಪಟ್ಟೆ ಮಹಾಪೂರವನ್ನು ತರುವುದರಿಂದ ಬಂಗಾಳದಲ್ಲಿ ಅಸ್ತವ್ಯಸ್ತ ಆಗ್ತದೆ, ಸಾರ್ವಜನಿಕ ಆಸ್ತಿಪಾಸ್ತಿ ನಾಶ ಆಗ್ತದೆ, ಜೀವಗಳು ಹೋತಾವು. ಆದ್ದರಿಂದ ಇದನ್ನು ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರೆಯಲಾಗ್ತದೆ. ಈ ದಾಮೋದರ್ ನದಿಯು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದಿ ಬಂಗಾಳದ ಉಪಸಾಗರವನ್ನು ಸೇರ್ತಾ ಸ್ನೇಹಿತರೆ. ಇದಿಷ್ಟು ಈ 70ನೇ ಪ್ರಶ್ನೆ. ನೆಕ್ಸ್ಟ್ 71ನೇ ಪ್ರಶ್ನೆ, ಕೆಳಗೆ ನೀಡಿರುವ ಹೇಳಿಕೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು 1954ರಲ್ಲಿ ಮುಂಬೈಯಲ್ಲಿ ಸ್ಥಾಪನೆಯಾಯಿತು. ಹುಗ್ಲಿ ಕೈಗಾರಿಕಾ ವಲಯವು ಭಾರತದ ಅತ್ಯಂತ ಹಳೆಯ ಕೈಗಾರಿಕಾ ವಲಯವಾಗಿದೆ. ಭಾರತ ಮೊದಲ ಯಶಸ್ವಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ 1870ರಲ್ಲಿ ಸ್ಥಾಪನೆಯಾಯಿತು. ನೀಡಿರುವ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ ಅಂತ ಕೇಳೋಣ. ಸ್ನೇಹಿತರಲ್ಲಿ ಆಪ್ಷನ್ ಅದಾವು, ಎ ಮಾತ್ರ, ಬಿ ಮಾತ್ರ, ಸಿ ಮಾತ್ರ, ಎ ಬಿ ಸಿ ಮಾತ್ರ. ಸ್ನೇಹಿತರಲ್ಲಿ ನಮಗೆಲ್ಲರಿಗೂ ಗೊತ್ತದ, ಭಾರತದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು 1954ರಲ್ಲಿ ಮುಂಬೈಯಲ್ಲಿ ಸ್ಥಾಪನೆಯಾಯಿತು ಅಂತ ಕೇಳೋಣ. ಮೂಲತಃ ಇಲ್ಲಿ 1854 ಆಗಬೇಕಾಗಿತ್ತು. ಆಗ ಈ ಹೇಳಿಕೆ ಅನ್ನೋದು ಸರಿ ಅದ. ಇದು ಪ್ರಿಂಟ್ ಮಿಸ್ಟ್ ಅದ, ಆ್ಯಕ್ಚುಲಿ ಇದು ಪ್ರಿಂಟ್ ಮಿಸ್ಟೇಕ್ ಅದ. ಆದ್ದರಿಂದ ಇದನ್ನು 1854 ಮಾಡಿದೆವು ಅಂದ್ರೆ ಈ ಹೇಳಿಕೆ ಸರಿ ಆಗ್ತದೆ. ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಮುಂಬೈನ ಕಾವಸಾಜಿ ನಾನಾಬಾಯಿ ಅವರು 1854ರಲ್ಲಿ ಮುಂಬೈಯಲ್ಲಿ ಏನು ಮಾಡ್ತಾರೆ, ಹತ್ತಿ ಬಟ್ಟೆಯ ಕೈಗಾರಿಕೆಯನ್ನು ಆರಂಭ ಮಾಡ್ತಾರೆ. ಹಾಗಾದರೆ ಇಲ್ಲಿ ಹತ್ತಿ ಬಟ್ಟೆಗೆ ಸಂಬಂಧಿಸಿದ ಇನ್ನೊಂದು ಪ್ರಶ್ನೆ ಅಂದ್ರೆ, ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯಲಾಗ್ತದೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್, ಹುಗ್ಲಿ ಕೈಗಾರಿಕಾ ವಲಯವು ಭಾರತದ ಅತ್ಯಂತ ಹಳೆಯ ಕೈಗಾರಿಕಾ ವಲಯವಾಗಿದೆ. ಎಸ್ ಸ್ನೇಹಿತರೆ, ಇದು ಕೂಡ ಕರೆಕ್ಟ್ ಅದ. ಹುಗ್ಲಿ ನದಿಯ ದಂಡೆಯಲ್ಲಿ ಭಾರತದಲ್ಲಿ ಅತ್ಯಂತ ಹಳೆಯ ಕೈಗಾರಿಕಾ ವಲಯ ಕಂಡುಬರ್ತಾವೆ. ಜೂಟ್ ಫ್ಯಾಕ್ಟ್ರಿ ಅಲ್ಲೇ ಕಂಡುಬರ್ತದೆ. ಆದ್ದರಿಂದ ಈ ಹುಗ್ಲಿ ಕೈಗಾರಿಕಾ ವಲಯವು ಭಾರತದ ಅತ್ಯಂತ ಹಳೆಯ ಕೈಗಾರಿಕಾ ವಲಯ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಅದಾದ ನಂತರ ಮುಂಬೈ, ಪುಣೆ, ಈ ಅಹಮದಾಬಾದ್ ಈ ಪ್ರದೇಶಗಳಲ್ಲಿ ಕೈಗಾರಿಕಾ ವಲಯವು ತಲೆ ಎತ್ತದ. ಎರಡನೇ ಹೇಳಿಕೆಯು ಸರಿಯಾಗಿದೆ. ಭಾರತದ ಮೊದಲ ಯಶಸ್ವಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ 1870ರಲ್ಲಿ ಸ್ಥಾಪನೆಯಾಯಿತು. ಈ ಹೇಳಿಕೆಯೂ ಸರಿಯಾಗದ. ಕುಲ್ಟಿಯಲ್ಲಿ ಏನು ಸ್ಥಾಪನೆ ಆಗ್ತದೆ, ಬೆಂಗಾಲ್ ಐರನ್ ವರ್ಕ್ಸ್ ಅನ್ನೋ ಕಂಪ್ನಿ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್ 1907ರಲ್ಲಿ ಏನು ಮಾಡ್ತದೆ, ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ 1907ರಲ್ಲಿ ಜಮ್ಶೆಡ್ಪುರ್ನಲ್ಲಿ ಆರಂಭವಾಗ್ತದೆ. ಇದು 1907ರಲ್ಲಿ. ಹಾಗಾಗಿ ಮೂರು ಹೇಳಿಕೆಗಳು ಸರಿ ಅದಾವು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಬಟ್ ಇಲ್ಲಿ 1954 ಅನ್ನೋದು ಪ್ರಿಂಟ್ ಮಿಸ್ಟೇಕ್ ಅದ. ಕೇವಲ ಈ ಎರಡು ಹೇಳಿಕೆಗಳು ಸರಿ ಅನ್ನೋದು ಯಾವುದೇ ಆಪ್ಷನ್ ಇಲ್ಲ. ಆದ್ದರಿಂದ ಇದು ಪ್ರಿಂಟ್ ಮಿಸ್ಟೇಕ್ ಆಗಿರಬಹುದು ಅಂತೇಳಿ ಊಹಿಸ್ಕೊಂಡು ಅದನ್ನು ಆಪ್ಷನ್ 4 ಅಂತ ರೈಟ್ ಆನ್ಸರ್ ಮಾಡ್ಬೋದು. ಇಲ್ಲಿ ಭಾರತದ ಸಂದರ್ಭದಲ್ಲಿ 18ನೇ ಶತಮಾನ ಮತ್ತು 19ನೇ ಶತಮಾನದಲ್ಲಿ ಕೈಗಾರಿಕಾ ಉದ್ಯಮಗಳು ತಲೆ ಎತ್ತುವಂಥ ಒಂದು ಸಂದರ್ಭದು. ಯಾವ ಭಾಗದಲ್ಲಿ ಯಾವ ಕೈಗಾರಿಕೆಗಳು ಉಗಮವಾದವು ಅಂತ ನೋಡೋದಾದ್ರೆ, ಮೊದಲನೇ ಬಾರಿಗೆ ಹತ್ತಿ ಗಿರಣಿ ಎಲ್ಲಿ ಅಂದರೆ 1818ರಲ್ಲಿ
ಕಲ್ಕತ್ತಾದ ಸಮೀಪ ಪೋರ್ಟ್ ಗ್ಲಾಸ್ಟರ್ ಅನ್ನಲ್ಲಿ ಹತ್ತಿ ಕೈಗಾರಿಕೆಯನ್ನು ಆರಂಭ ಮಾಡ್ತಾರೆ, ಹತ್ತಿ ಗಿರಣಿಯನ್ನು ಆರಂಭ ಮಾಡಲಾಯಿತು. ಆದರೆ ಇದು ಏನು ಮಾಡ್ತದೆ, ವಿಫಲ ಆಗ್ತದೆ 1818ರಲ್ಲಿ. ಈ ವಿಫಲ ಆಯಿತು. ಇನ್ನು ನೆಕ್ಸ್ಟ್ ಯಶಸ್ವಿ ಹತ್ತಿ ಕಾರ್ಖಾನೆ ಯಾವಾಗ, ಹತ್ತಿ ಗಿರಣಿ ಯಾವಾಗ ಅಂದ್ರೆ 1854ರಲ್ಲಿ ಮುಂಬೈದಲ್ಲಿ ಏನಾಗ್ತದೆ, ಈ ಕಾವಸ್ಜಿ ನಾನಾಬಾಯಿ ಅವರ ನೇತೃತ್ವದಲ್ಲಿ ಏನಾಗ್ತದೆ ಹತ್ತಿ ಗಿರಣಿಯನ್ನು ಆರಂಭ ಮಾಡಲಾಗ್ತದೆ. ಇದು ಮೊದಲ ಯಶಸ್ವಿ ಹತ್ತಿ ಗಿರಣಿ ಮುಂಬೈಯಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾರಿಂದ? ಕಾವಸ್ಜಿ ನಾನಾಬಾಯಿ ಅವರಿಂದ. ಈ ಕಂಪನಿಯ ಹೆಸರು ಏನಿರ್ತದೆ ಅಂದರೆ ಬಾಂಬೆ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಕಂಪನಿ. ಈ ಒಂದು 1854ರಲ್ಲಿ ಸ್ಥಾಪನೆಯಾದ ಹತ್ತಿ ಗಿರಣಿ ಕಂಪನಿಯನ್ನು ಏನಂತ ಕರಿತೇವೆ, ಬಾಂಬೆ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಕಂಪನಿ ಅಂತೇಳಿ ಕರೀಲಾಗ್ತದೆ. ಇದು ಹತ್ತಿಯ ಕುರಿತು. ನೆಕ್ಸ್ಟ್ ಸೆಣಬು, ಜೂಟ್ ಅಂತೇಳಿ ಕರಿತೇವೆ. ಸ್ನೇಹಿತರೆ, ಈ ಜೂಟ್ ಅಥವಾ ಸೆಣಬನ್ನು ನಾವು ಗೋಲ್ಡನ್ ಫೈಬರ್ ಚಿನ್ನದ ನಾರು ಅಂತೇಳಿ ಕರಿತೇವೆ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಸೆಣಬನ್ನು ಉತ್ಪಾದಿಸುವ ರಾಷ್ಟ್ರ. ಈಗ ಕೂಡ ನಮ್ಮದಾದ ನಂತರ ಯಾವುದು ಬರ್ತದೆ ಅಂದರೆ ಬಾಂಗ್ಲಾದೇಶ ಬರ್ತದೆ. ಈ ಸೆಣಬಿನ ಮೊದಲ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ 1855ರಲ್ಲಿ ಪಶ್ಚಿಮ ಬಂಗಾಳದ ರಿಶ್ರಾ ಎಂಬಲ್ಲಿ ಮೊದಲ ಈ ಸೆಣಬಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಯಿತು. ಮೂಲತಃ ಇದು ಈ ರಿಶ್ರಾ ಅನ್ನೋದು ಕೋಲ್ಕತ್ತಾದ ಸಮೀಪದಲ್ಲಿದೆ. ಆದಂದರೆ ಇದು ಮೂಲತಃ ಹುಗ್ಲಿ ನದಿಯ ದಂಡೆ ಮೇಲದ. ಆಗಲೇ ನೋಡಿದೆವು ಹುಗ್ಲಿಯಲ್ಲಿ ಮೊದಲ ಕೈಗಾರಿಕಾ ವಲಯ ಸ್ಥಾಪನೆ ಆಯಿತು ಅಂಥೇಳಿ. ಇದು ರೈಟ್ ಅದ. ಈ ಒಂದು ಜೂಟ್ ಕಾರ್ಖಾನೆ, ಸೆಣಬಿನ ಕಾರ್ಖಾನೆಯನ್ನು ಸ್ಕಾಟ್ಲ್ಯಾಂಡ್ ಮೂಲದ ಜಾರ್ಜ್ ಆಕ್ಲ್ಯಾಂಡ್ ಅನ್ನೋ ವ್ಯಕ್ತಿ ಸ್ಥಾಪನೆ ಮಾಡ್ತಾನೆ. ಈ ಸೆಣಬಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾನೆ. ಈಗ ಹತ್ತಿ ಆಯಿತು, ಜೂಟ್ ಆಯಿತು. ನೆಕ್ಸ್ಟ್ ಕಬ್ಬಿಣ ಮತ್ತು ಉಕ್ಕು ತಯಾರಿಕೆ, ಐರನ್ ಆ್ಯಂಡ್ ಸ್ಟೀಲ್. ಮೊದಲ ಕಾರ್ಖಾನೆ ಎಲ್ಲಿ? 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ. ಈ ಕಂಪನಿಯನ್ನು ಬೆಂಗಾಲ್ ಐರನ್ ವರ್ಕ್ಸ್ ಲಿಮಿಟೆಡ್ ಅಂತೇಳಿ ಸ್ಥಾಪನೆ ಮಾಡ್ತದೆ. ಸ್ಥಾಪನೆಯನ್ನು ಮಾಡಲಾಗ್ತದೆ. ಆದ್ರೆ ಮೊದಲ ಬೃಹತ್ ಆಧುನಿಕ ಕಾರ್ಖಾನೆ, ಸಮಗ್ರವಾಗಿ ಬೃಹತ್ ಪ್ರಮಾಣದಲ್ಲಿ ನಿರ್ಮಾಣವಾದ ಕಾರ್ಖಾನೆ ಯಾವುದಂದ್ರೆ ಅದು 1907ರಲ್ಲಿ ಟಾಟಾ ಸಮೂಹದಿಂದ ನಿರ್ಮಿಸಲಾದ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ಎಲ್ಲಿ? ಜಮ್ಶೆಡ್ಪುರ್ನಲ್ಲಿ. ಆಗಿನ ಹೆಸರು ಏನಿರ್ತದೆ ಅಂದ್ರೆ ಮೊದಲು ಸಾಕ್ಷಿ ಅನ್ನೋದು ಅದರ ಹೆಸರು ಇರ್ತದೆ. ಇಲ್ಲಿ ಯಾವಾಗ ಜಮ್ಶೆಡ್ಜಿ ಟಾಟಾ ಅವರು ಮೊದಲ ಒಂದು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿರುವ ಉದ್ದೇಶದಿಂದ ಆ ಒಂದು ಪಟ್ಟಣಕ್ಕೆ ಜಮ್ಶೆಡ್ಪುರ್ ಅಂತೇಳಿ ಹೆಸರನ್ನು ನೀಡಲಾಗ್ತದೆ. ಹಾಗಾದರೆ ಈಗ ಮೊಟ್ಟ ಮೊದಲ ಕಾಗದದ ಕಾರ್ಖಾನೆ ಎಲ್ಲಿ ಆರಂಭವಾಯಿತು? ಪೇಪರ್. ಮೊಟ್ಟ ಮೊದಲ ಕಾಗದದ ಕಾರ್ಖಾನೆ 1812ರಲ್ಲಿ ಪಶ್ಚಿಮ ಬಂಗಾಳದ ಶ್ರೀರಾಂಪುರ್ನಲ್ಲಿ. ಮೊಟ್ಟ ಮೊದಲ ಯಾಂತ್ರೀಕೃತ ಕಾಗದದ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಯಿತು. ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಮೊಟ್ಟ ಮೊದಲ ಸಿಮೆಂಟ್ ಕಾರ್ಖಾನೆಯನ್ನು 1904ರಲ್ಲಿ ತಮಿಳುನಾಡಿನ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ಮದ್ರಾಸನ್ನು ಈಗ ಚೆನ್ನೈ ಅಂತೇಳಿ ಕರಿತೇವೆ. ಉಣ್ಣೆ ಕೈಗಾರಿಕೆ, ಮೊದಲ ಆಧುನಿಕ ಉಣ್ಣೆ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು? 1876ರಲ್ಲಿ ಉತ್ತರ ಪ್ರದೇಶದ ಕಾನ್ಪುರ್ ಪ್ರದೇಶದಲ್ಲಿ ಮೊಟ್ಟ ಮೊದಲ ಉಣ್ಣೆ ಕೈಗಾರಿಕಾ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಯಿತು.
ಹಾಗಾದರೆ ಮೊದಲ ಈ ಪಾಸ್ಪರ್ ಅಥವಾ ರಸಗೊಬ್ಬರ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಮೊದಲ ರಸಗೊಬ್ಬರ ಕಾರ್ಖಾನೆಯನ್ನು 1906ರಲ್ಲಿ ತಮಿಳುನಾಡಿನ ರಾಣಿಪೇಟ್ ಎಂಬಲ್ಲಿ ರಾಣಿಪೇಟೆಯಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು. ಸೊ ಕ್ವಿಕ್ಕಾಗಿ ರಿವಿಷನ್ ಮಾಡಬೇಕಂದ್ರೆ ಮೊದಲ ಹತ್ತಿ ಗಿರಣಿ 1854 ಬಾಂಬೆ, ಯಾರಿಂದ? ಕಾವಸಜಿ ನಾನಾಬಾಯಿ ಅವರಿಂದ. ಮೊದಲ ಸೆಣಬಿನ ಗಿರಣಿ 1855 ರಿಸ್ರಾ, ಪಶ್ಚಿಮ ಬಂಗಾಳ, ಯಾರಿಂದ? ಜಾರ್ಜ್ ಆಕ್ಲೆಂಡ್ ಅವರಿಂದ ನಿರ್ಮಾಣವಾಯಿತು. ಮೊದಲ ಕಬ್ಬಿಣದ ಕಾರ್ಖಾನೆ 1874 ಕುಲ್ಟಿ, ಪಶ್ಚಿಮ ಬಂಗಾಳ, ಹುಗ್ಲಿ ನದಿಯ ದಡದಲ್ಲಿ. ಬೆಂಗಾಲ್ ಐರನ್ ವರ್ಕ್ಸ್ ಅನ್ನೋ ಕಂಪನಿ ಸ್ಟಾರ್ಟ್ ಮಾಡ್ತದೆ. ಮೊದಲ ಬೃಹತ್ ಉಕ್ಕಿನ ಕಾರ್ಖಾನೆ ಟಿಸ್ಕೋ 1907ರಲ್ಲಿ ಜಮ್ಶೆಡ್ಜಿ ಟಾಟಾ ಅವರಿಂದ ನಿರ್ಮಾಣವಾಯಿತು. ಎಲ್ಲಿ? ಜಮ್ಶೆಡ್ಪುರ. ಮೊದಲು ಏನಂತಿದ್ರು? ಸಾಕ್ಷಿ ಅನ್ನೋ ಹೆಸರಿನಿಂದ ಆ ನಗರವನ್ನು ಕರೀತಿದ್ರು. ಮೊದಲ ಸಿಮೆಂಟ್ ಕಾರ್ಖಾನೆ 1904 ಮದ್ರಾಸ್, ಅದನ್ನೇ ಈಗ ಚೆನ್ನೈ ಅಂತೇಳಿ ಕರಿತೇವೆ. ಮೊದಲ ಉಣ್ಣೆ ಗಿರಣಿ ಉತ್ತರ ಪ್ರದೇಶದ ಕಾನ್ಪುರ್ನಲ್ಲಿ. ಇದಷ್ಟು ಈ ಪ್ರಶ್ನೆಗೆ ಸವಿವರವಾದ ವಿವರಣೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಇದೆ, 72ನೇ ಪ್ರಶ್ನೆ. ಹೈಡ್ರೋಫೋನಿಕ್ಸ್ ಎಂಬುದು ಪೋಷಕಾಂಶ ದ್ರಾವಣದಲ್ಲಿ ಸಸ್ಯಗಳನ್ನು ಬೆಳೆಸುವ ಒಂದು ವಿಧಾನ. ಹೈಡ್ರೋಫೋನಿಕ್ಸ್ನಲ್ಲಿ ಟೊಮ್ಯಾಟೊ ತರಹದ ವಾಣಿಜ್ಯಿಕ ತರಕಾರಿಗಳನ್ನು ಬೆಳೆಸಲು ಮಣ್ಣು ಮುಕ್ತ ಪರಿಸರವನ್ನು ಯಶಸ್ವಿಯಾಗಿ ಬಳಸಲಾಗುತ್ತದೆ. ಈ ಕೆಳಗಿನ ಯಾವುದು ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ? ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1, 2 ಎರಡೂ ತಪ್ಪದವು. ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ಸರಿಯಲ್ಲ. ಹೇಳಿಕೆ 1 ಸರಿಯಲ್ಲ, ಹೇಳಿಕೆ 2 ಸರಿ. ಸ್ನೇಹಿತರೆ, ಮೂಲತಃ ನಾವು ಹೈಡ್ರೋಫೋನಿಕ್ಸ್, ಅಕ್ವಾಫೋನಿಕ್ಸ್, ಏರೋಫೋನಿಕ್ಸ್ ಈ ರೀತಿಯಾಗಿ 3 ಆಧುನಿಕ ಕೃಷಿ ವಿಧಾನಗಳು ಬರ್ತಾವೆ. ಮೂಲತಃ 3 ಆಧುನಿಕ ಕೃಷಿ ವಿಧಾನಗಳು. ಇವುಗಳನ್ನು ಸಾಮಾನ್ಯವಾಗಿ ಇಸ್ರೇಲ್ದಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ಬಳಸಲಾಗ್ತದೆ. ಹೈಡ್ರೋಪೋನಿಕ್ಸ್ ಅಂದರೆ ಏನು? ಈ ಒಂದು ಕೃಷಿಯಲ್ಲಿ ಮಣ್ಣಿನ ಬಳಕೆ ಇರುವುದಿಲ್ಲ. ಕೇವಲ ಪೋಷಕಾಂಶ ಭರಿತವಾದ ನೀರಿನ ದ್ರಾವಣ ಇರ್ತದೆ. ಆ ದ್ರಾವಣಗಳಲ್ಲಿ ಸಸ್ಯಗಳ ಬೇರುಗಳನ್ನು ಮುಳುಗಿಸಿ ಬೆಳೆಗಳನ್ನು ಬೆಳೆಯಲಾಗ್ತದೆ. ಏನು? ಪೋಷಕಾಂಶ ಭರಿತ ನೀರು. ಈ ಒಂದು ನೀರಿನಲ್ಲಿ ಈ ಬೆಳೆಯ ಬೇರುಗಳನ್ನು ಮುಳುಗಿಸುವ ಮೂಲಕ ಬೆಳೆಗಳನ್ನು ಬೆಳೆಸಲಾಗ್ತದೆ. ಮಣ್ಣು ಇರುವುದಿಲ್ಲ. ಇದು ಹೈಡ್ರೋಪೋನಿಕ್ಸ್. ಈ ಒಂದು ಹೈಡ್ರೋಪೋನಿಕ್ಸ್ ವಿಧಾನವನ್ನು ಅಳವಡಿಸುವುದರಿಂದ ಸಾಮಾನ್ಯವಾಗಿ ಏನು ಬೆಳಿತೀವಲ್ಲ ಅದರಿಗಿಂತಲೂ 80ರಿಂದ 90% ನೀರಿನ ಉಳಿತಾಯವಾಗ್ತದೆ. ಆದ್ದರಿಂದ ಈ ಹೈಡ್ರೋಪೋನಿಕ್ಸನ್ನು ಬೆಳೆಯಲಾಗ್ತದೆ. ನೆಕ್ಸ್ಟ್ ಅಕ್ವಾಪೋನಿಕ್ಸ್. ಅಕ್ವೇರಿಯಮ, ಅಕ್ವಾಕಲ್ಚರ್ ಅನ್ನೋ ಶಬ್ದ ಓದೆವು. ಅಕ್ವಾಕಲ್ಚರ್ ಅನ್ನೋದು ಮೀನು ಸಾಕಾಣಿಕೆಯನ್ನು ಉಲ್ಲೇಖಿಸ್ತದೆ. ಇಲ್ಲಿ ಅಕ್ವಾಪೋನಿಕ್ಸ್ ಅಂದ್ರೆ ಮೀನು ಪ್ಲಸ್ ಕೃಷಿ ಎರಡನ್ನು ಒಟ್ಟಿಗೆ ಮಾಡುವುದು. ಮೀನು ಸಾಕಣೆ ಮಾಡುವುದು, ಕೃಷಿಯನ್ನು ಮಾಡುವುದು. ಇದನ್ನೇನಂತೀವಿ? ಅಕ್ವಾಪೋನಿಕ್ಸ್ ಅಂತೇಳಿ ಕರಿತೀವಿ. ಯಾವ ರೀತಿಯಾಗಿರ್ತದೆ? ಮೀನಿನ ಟ್ಯಾಂಕ್ ಇರ್ತವೆ ಒಂದು. ಆ ಟ್ಯಾಂಕ್ನಲ್ಲಿ ಮೀನು ಇರ್ತಾವೆ. ಆ ಮೀನಿನ ಟ್ಯಾಂಕ್ನಲ್ಲಿಯ ನೀರಿನಲ್ಲಿ ಮೀನಿನ ಎಕ್ಸ್ಕ್ರೀಟಾ ಮಟೀರಿಯಲ್ ಇರ್ತದೆ, ತ್ಯಾಜ್ಯ ಇರ್ತದೆ. ಆ ತ್ಯಾಜ್ಯದ ನೀರನ್ನು ಏನು ಮಾಡೋದು? ಬೆಳೆಗಳಿಗೆ ಹಾಯಿಸುವುದು. ಬೆಳೆಗಳು ಯಾವುವು? ಕೇವಲ ಮಣ್ಣು ಇರಲಾರ್ದೆ ಈ ನೀರಿನ ಮೇಲೆ ಅವಲಂಬಿಸಿರ್ತಾವಲ್ಲ ಹೈಡ್ರೋಪೋನಿಕ್ ಸಸ್ಯಗಳು, ಅವುಗಳಿಗೆ ನೀಡುವುದು. ಆ ನೀರಿನಲ್ಲಿ ತ್ಯಾಜ್ಯಗಳು, ಆ ನೀರಿನಲ್ಲಿ ಮೀನಿನ ತ್ಯಾಜ್ಯ, ಅದು ಈ ಸಸಿಗಳಿಗೆ ಉತ್ತಮ ಗುಣಮಟ್ಟದ ಗೊಬ್ಬರದಂತೆ ವರ್ಕ್ ಆಗ್ತದೆ. ಆ ಮೀನಿನ ತ್ಯಾಜ್ಯದ ನೀರನ್ನು ಈ ಸಸಿಗಳಿಗೆ ನೀಡುವುದು. ಈ ಮೀನು ಏನದವು ಈ ಸಸಿಗಳಲ್ಲಿಯೇ ಕೀಟಗಳನ್ನು ತಿಂದು ಅವು ಒಂದು ಆಹಾರವನ್ನು ಪಡಿತಾವೆ. ಮೀನು ಈ ಸಸಿಗಳಿಂದ ಆಹಾರವನ್ನು ಪಡಿತಾವೆ. ಮೀನಿನ ತ್ಯಾಜ್ಯಗಳನ್ನು ಗೊಬ್ಬರವಾಗಿ ಈ ಸಸಿಗಳು ಬಳಕೆಯನ್ನು ಮಾಡ್ತಾವೆ. ಇದೇನಾಯಿತು? ಅಕ್ವಾಫೋನಿಕ್ಸ್ ಆಯಿತು. ನೆಕ್ಸ್ಟ್ ಏರೋಪೋನಿಕ್ಸ್. ಈ ವಿಧಾನದಲ್ಲಿ, ಈ ಒಂದು ಕೃಷಿ ಪದ್ಧತಿಯಲ್ಲಿ ಈ ಸಸಿಯ ಬೇರುಗಳನ್ನು ನೇರವಾಗಿ ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಮುಳುಗಿಸುವುದಿಲ್ಲ. ಇಲ್ಲಿ ಏನು ಮಾಡಿದೆವು? ನೀರಿನಲ್ಲಿ ಮುಳುಗಿಸಿದೆವು. ಇಲ್ಲಿ ನೀರಿನಲ್ಲಿ ಮುಳುಗಿಸ್ತೇವೆ.
ಸಾಮಾನ್ಯವಾಗಿ ಮಣ್ಣಿನಲ್ಲಿ ಮುಳುಗಿಸ್ತೇವೆ. ಆದರೆ ಈ ಒಂದು ಏರೋಪೋನಿಕ್ಸ್ನಲ್ಲಿ ಮಣ್ಣಿನಲ್ಲೂ ಇಲ್ಲ, ನೀರಿನಲ್ಲೂ ಇಲ್ಲ, ಹಾಗೆ ಗಾಳಿಗೆ ಬಿಡೋದು ಬೇರುಗಳನ್ನು, ಸಸಿಯ ಬೇರುಗಳನ್ನು. ಹಾಗೆ ಗಾಳಿಗೆ ತೂಗು ಹಾಕಿ ಆ ಬೇರುಗಳಿಗೆ ಪೋಷಕಾಂಶಯುಕ್ತ ಮಂಜಿನ ಹನಿಗಳನ್ನು ಸ್ಪ್ರೇ ಮಾಡೋದು. ಏನು ಮಾಡೋದು? ಗಾಳಿಗೆ ಬೇರುಗಳನ್ನು ತೆರೆದು ಆ ಬೇರುಗಳಿಗೆ ಪೋಷಕಾಂಶಯುಕ್ತ ನೀರನ್ನು ಸ್ಪ್ರೇ ಮಾಡೋದು, ಜಸ್ಟ್ ಸ್ಪ್ರೇ ಮಾಡೋದು. ಈ ರೀತಿಯಾಗಿ ಮಾಡುವ ಮೂಲಕ ಏನು ಬೆಳೆ ಬೆಳೆಯುವ ವಿಧಾನ ಅಲ್ಲ, ಅದು ಏರೋಪೋನಿಕ್ಸ್. ಈ ವಿಧಾನದಲ್ಲಿ ಅತ್ಯಂತ ಕಡಿಮೆ ನೀರನ್ನು ಬಳಸಿಕೊಂಡು ಬೆಳೆಯನ್ನು ಬೆಳೆಯಬಹುದು. ಮೂಲತಃ ಇದು ತರಕಾರಿ ಬೆಳೆಗಳನ್ನು ಬೆಳೆಯಲು ಸೂಕ್ತವಾದ ಕೃಷಿ ವಿಧಾನವಾಗಿದೆ. ಈ ರೀತಿಯಾಗಿ ಹೈಡ್ರೋಪೋನಿಕ್ಸ, ಅಕ್ವಾಪೋನಿಕ್ಸ, ಏರೋಪೋನಿಕ್ಸನ್ನು ನೋಡಿದೆವು. ಸೊ ಇಲ್ಲಿ ಎರಡೂ ಹೇಳಿಕೆಗಳು ಸರಿ ಅದಾವೆ. ಆದ್ದರಿಂದ ಆಪ್ಷನ್ ಎ ಅನ್ನೋಲ್ಲ ಕರೆಕ್ಟ್ ಆನ್ಸರ್ ಅದ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅದ. ನೆಕ್ಸ್ಟ್ ಕ್ವಶನ್, ಒತ್ತಡ ಸ್ಥಿತಿಗೆ ಸ್ಪಂದನೆಯಾಗಿ ಅಥವಾ ತುರ್ತು ಸ್ಥಿತಿ ಸನ್ನಿವೇಶದಲ್ಲಿ ಮಾನವನ ದೇಹವು ತಯಾರಿಸುವುದು ಡ್ಯಾಶ್ ಅನ್ನು. ಆಪ್ಷನ್ ಆಕ್ಸಿಟೋಷಿನ್ ಮತ್ತು ವ್ಯಾಸೋಪ್ರೆಸಿನ್, ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್, ಇನ್ಸುಲಿನ್ ಮತ್ತು ಗ್ಲೂಕಾಗನ್, ಈಸ್ಟ್ರೋಜನ್ ಮತ್ತು ಪ್ರೋಲ್ಯಾಕ್ಟಿನ್. ಸ್ನೇಹಿತರೆ, ಈಗ ಇದು ಎರಡನೇ ಒಂದು ಕ್ವಶನ್ ಪೇಪರ್. ಇಲ್ಲಿಯವರೆಗೆ ನಾವು ಈ ಒಂದು ಹಾರ್ಮೋನ್ಸ್ ಗ್ಲ್ಯಾಂಡ್ಸ್ಗಳ ಮೇಲೆ 3ರಿಂದ 4ನೇ ಪ್ರಶ್ನೆ ಬಿಡಿಸ್ಲತ್ತೇವೆ. ಹಾಗಾಗಿ ಹೇಳುವುದಿಷ್ಟೇ, ಥೀಮ್ಸ್ಗಳು ರಿಪೀಟ್ ಆಗ್ತಾವು, ಕ್ವಶನ್ಗಳು ಕೇಳಿದ್ದೇ ಒಂದು ವಿಷಯದಿಂದ ಬರ್ತಾವು. ಅದಕ್ಕಾಗಿ ಪ್ರತಿಯೊಂದು KA ಪೇಪರನ್ನು ಬಿಡಿಸ್ರಿ. ಹೆಚ್ಚೆಚ್ಚು ಮಾರ್ಕ್ಸ್ಗಳನ್ನು ಪಡಿಬೇಕು ಅನ್ನೋದು ಇತ್ತಂದ್ರೆ KA ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಬಿಡಿಸ್ರಿ ಅನ್ನೋದು ಒಂದೇ ಇದರ ಒಂದು ತಾತ್ಪರ್ಯ. ಇಲ್ಲಿ ಇನ್ಸುಲಿನ್ ಮತ್ತು ಗ್ಲೂಕಾಗನ್ ಏನು ಮಾಡ್ತಾವೆ? ರಕ್ತದಲ್ಲಿಯ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡ್ತಾವೆ. ಆದ್ದರಿಂದ ಇಲ್ಲಿ ತುರ್ತು ಸನ್ನಿವೇಶದಲ್ಲಿ ಮಾನವನ ದೇಹ ತಯಾರಿಸುವುದು ಅನ್ನೋದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಸೊ ಆಪ್ಷನ್ 3 ಏನಾಗ್ತದೆ? ಎಲಿಮಿನೇಟ್ ಆಗ್ತದೆ. ಈಸ್ಟ್ರೋಜನ್ ಏನು ಹೇಳ್ತದೆ? ಈಸ್ಟ್ರೋಜನ್ ಇದು ಮೂಲತಃ ಮಹಿಳೆಯಲ್ಲಿಯ ಲೈಂಗಿಕ ಹಾರ್ಮೋನ್. ಸೊ ಈ ಆಪ್ಷನ್ನು ಎಲಿಮಿನೇಟ್ ಆಯಿತು. ನೆಕ್ಸ್ಟ್ ಪ್ರೋಲ್ಯಾಕ್ಟಿನ್ ಅಂತ ಹೇಳಿ ಕೊಟ್ಟಾನ. ಪ್ರೋಲ್ಯಾಕ್ಟಿನ್ ಅಂದರೆ ಏನು? ಹಾಲು ಉತ್ಪಾದನೆಗೆ ಒಂದು ಅಗತ್ಯವಾದ ಒಂದು ಹಾರ್ಮೋನ್ ಇದು, ಹಾಲು ಉತ್ಪಾದನೆಗೆ. ಆಕ್ಸಿಟೋಷಿನ್ ಅಂದರೆ ಏನು? ಆಕ್ಸಿಟೋಷಿನ್ ಏನು ಕೆಲಸ ಮಾಡ್ತದೆ? ಹೆರಿಗೆಯ ಸಂದರ್ಭದಲ್ಲಿ ಮತ್ತು ಎದೆ ಹಾಲು ಉತ್ಪಾದನೆಯಲ್ಲಿ ಈ ಒಂದು ಆಕ್ಸಿಟೋಷಿನ್ ಏನದ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಎದೆ ಹಾಲು ಆಕ್ಸಿಟೋಷಿನ್ ಹೆರಿಗೆಯ ಸಂದರ್ಭದಲ್ಲೂ ಬಳಕೆ ಆಗ್ತದೆ. ವ್ಯಾಸೋಪ್ರೆಸಿನ್ ಇದೇನು ಮಾಡ್ತದೆ? ಮೂತ್ರದಲ್ಲಿಯ ನೀರಿನ ಅಂಶವನ್ನು ನಿಯಂತ್ರಣ ಮಾಡುವ ಕೆಲಸ ಏನು ಮಾಡ್ತದೆ ಅಂದರೆ ವ್ಯಾಸೋಪ್ರೆಸಿನ್ ಮಾಡ್ತದೆ. ಮೂತ್ರದಲ್ಲಿಯ ನೀರಿನ ಅಂಶ ನಿಯಂತ್ರಣ ಮಾಡುವ ಕಾರ್ಯವನ್ನು ಯಾವುದು ಮಾಡ್ತದೆ ಅಂದರೆ ವ್ಯಾಸೋಪ್ರೆಸಿನ್ ಮಾಡ್ತದೆ. ಈಗ ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಅಚಾನಕ್ ಇದ್ದಕ್ಕಿದ್ದಂತೆ ಭಯಪಟ್ಟಾಗ ಅಥವಾ ನಮಗೆ ಇದ್ದಕ್ಕಿದ್ದಂತೆ ಸಿಟ್ಟು ಬಂದಾಗ, ಅತಿಯಾದ ಒತ್ತಡಕ್ಕೆ ಒಳಗಾದಾಗ ನಮ್ಮ ಮೂತ್ರಪಿಂಡಗಳ ಮೇಲೆ ಏನು ಅಡ್ರಿನಲ್ ಗ್ರಂಥಿ ಇರ್ತದಲ್ಲ, ಯಾವುದು ಅಡ್ರಿನಲ್ ಗ್ರಂಥಿ, ಅದು ಏನು ಮಾಡ್ತದಂದ್ರೆ ತಕ್ಷಣ ಏನು ಮಾಡ್ತದೆ, ಈ ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್ ಅನ್ನೋ ಹಾರ್ಮೋನ್ಗಳನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತದೆ. ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್ ಅನ್ನೋ ಹಾರ್ಮೋನನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತದೆ. ಈ ಹಾರ್ಮೋನ್ಗಳು ಏನು ಮಾಡ್ತಾವೆ? ನಮ್ಮ ಹೃದಯದ ಬಡಿತವನ್ನು ಹೆಚ್ಚಿಸ್ತಾವೆ. ನೋಡ್ಬೇಕು ನೀವು, ಒಮ್ಮೆ ನಾವು ಅಚಾನಕ್ಕಾಗಿ ಭಯಪಟ್ಟಾಗ ನಮ್ಮ ಎದೆ ಬಡಿತ ಹೆಚ್ಚಾಗ್ತದೆ, ಉಸಿರಾಟ ಏನಾಗ್ತದೆ? ಹೆಚ್ಚಾಗ್ತದೆ. ಏನು ಮಾಡ್ತಾವೆ ಈ ಹಾರ್ಮೋನ್ಗಳು? ಹೃದಯ ಬಡಿತವನ್ನು ಹೆಚ್ಚು ಮಾಡ್ತಾವೆ, ಉಸಿರಾಟವನ್ನು ಹೆಚ್ಚು ಮಾಡ್ತಾವೆ, ಶರೀರದ ಬೇರೆ ಬೇರೆ ಮಾಂಸಖಂಡಗಳಿಗೆ ಹೆಚ್ಚೆಚ್ಚು ರಕ್ತ ಹರಿಯುವಂತೆ ಮಾಡಿ ಆ ಪರಿಸ್ಥಿತಿಯನ್ನು ಅಬ್ನಾರ್ಮಲ್ ಅನ್ನಾಗಿ ಮಾಡ್ತಾವೆ. ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ಫೈಟ್ ಅಥವಾ ಅಲ್ಲಿಂದ ಓಡಿ ಹೋಗು ಫೈಟ್ ಆರ್ ಫ್ಲೈಟ್ ಅಂಥೇಳಿ ನಾವು ಈ ಹಾರ್ಮೋನ್ಸ್ಗಳನ್ನು ಕರಿತೇವೆ. ಇವುಗಳನ್ನು ಇನ್ನೂ ಒಂದು ಹೆಸರಿಂದ ಕರಿತೇವೆ, ಏನು? ತುರ್ತು ಪರಿಸ್ಥಿತಿಯ ಹಾರ್ಮೋನ್ಗಳು ಅಂಥೇಳಿ ನಾವು ಕರಿತೇವೆ.
ತುರ್ತು ಸ್ಥಿತಿ ಸನ್ನಿವೇಶ ಅಂಥೇಳಿ ಕ್ವಶನ್ದಾಗ ಮೆನ್ಷನ್ ಆದ ಡೈರೆಕ್ಟ್ ಆಡ್ರಿನಾಲಿನ್ ಮತ್ತು ನಾರ್ ಆಡ್ರಿನಾಲಿನ್ ಇವುಗಳನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ಗಳು ಅಂಥೇಳಿ ಕರಿತೇವೆ. ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಗಳು ಅಂಥೇಳಿನೂ ಕರಿತೇವೆ. ಸೊ ಇದು 73ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ 74ನೇ ಪ್ರಶ್ನೆ. ಕೆಳಗಿನವುಗಳನ್ನು ಓದಿ. ಡೋಡೋ, ಪ್ಯಾಸೆಂಜರ್ ಪಿಜನ್, ವಾಟರ್ ಹಯಾಸಿಂತ್, ಲ್ಯಾಂಟಾನಾ, ಪಾರ್ಥೇನಿಯಂ ಇವುಗಳಲ್ಲಿ ಯಾವುದು ಅಳಿದ ಪ್ರಭೇದಗಳಾಗಿವೆ? ಸ್ನೇಹಿತರೆ, ಇಲ್ಲೊಂದು ನೆನಪಿಡಬೇಕು. ಐಯುಸಿಎನ್ ಅನ್ನೋ ಒಂದು ಸಂಸ್ಥೆ 1960ರಿಂದ ರೆಡ್ ಲಿಸ್ಟನ್ನು ಪ್ರಕಟ ಮಾಡ್ತದೆ. ಏನಿದು ರೆಡ್ ಲಿಸ್ಟ್? ರೆಡ್ ಡೇಟಾ ಬುಕ್ ಮೂಲಕ ರೆಡ್ ಲಿಸ್ಟನ್ನು ಪ್ರಕಟ ಮಾಡ್ತದೆ. ರೆಡ್ ಡೇಟಾ ಬುಕ್ ಮೂಲಕ ಇಲ್ಲಿ ಪ್ರಪಂಚದ ಬೇರೆಡೆಗಳಲ್ಲಿಯ ಬೇರೆ ಬೇರೆ ಪ್ರದೇಶಗಳಲ್ಲಿಯ ಹಲವು ಜೀವಿಗಳನ್ನು ಅವುಗಳ ಸ್ಟೇಟಸನ್ನು ದರ್ಶಿಸುವಂತಹ ಒಂದು ಪ್ಯಾರಾಮೀಟರ್ ಇದು. ಸಪೋಸ್ ಸಿಂಹಗಳ ಪ್ರಮಾಣ ಎಷ್ಟದ, ಅವುಗಳ ಸಂಖ್ಯೆ ಎಷ್ಟದ, ಯಾವ ಭಾಗದಲ್ಲಿ ಅವುಗಳ ಸಂಖ್ಯೆ ಎಷ್ಟದ ಅನ್ನೋದರನ್ನು ವಿವರತೆಯನ್ನು ಏನು ಮಾಡ್ತದೆ ರೆಡ್ ಡೇಟಾ ಬುಕ್ಗಳ ಮೂಲಕ ನೀಡಲಾಗ್ತದೆ. ಹಾಗೆ ಅದು ಅದರ ವರದಿಯ ಪ್ರಕಾರ ಈ ಪ್ರಪಂಚದಲ್ಲಿ ಎಷ್ಟು ಪ್ರಭೇದಗಳು ಅಳಿವಿನಲ್ಲಿದೆ, ಅಳಿದು ಹೋಗಿವೆ ಎನ್ನುವುದನ್ನು ಅದು ಹೇಳ್ತದೆ. ಹಲವಾರು ಪ್ರಭೇದಗಳು ಅಳಿದು ಹೋಗಿವೆ. ಉದಾಹರಣೆಗಾಗಿ ಡೋಡೋ ಅನ್ನೋ ಒಂದು ಪ್ರಾಣಿ ಅಳಿದು ಹೋಗ್ಯದ, ಪ್ಯಾಸೆಂಜರ್ ಪಿಜನ್ ಅಳಿದು ಹೋಗ್ಯದ, ಬಾಲಿ ಟೈಗರ್ ಅಳಿದು ಹೋಗ್ಯದ. ಭಾರತದಲ್ಲಿ ಈ ಏಷ್ಯಾಟಿಕ್ ಚೀತಾಗಳು ಅಳಿದು ಹೋಗ್ಯಾವು. ಕೇವಲ ಏಷ್ಯಾಟಿಕ್ ಚೀತಾಗಳು ಎಲ್ಲಿ ಕಂಡು ಬರ್ತಾವೆ ಅಂದರೆ ಇರಾನ್ನ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಅವು ಕೇವಲ 50ರಷ್ಟು ಸಂಖ್ಯೆಯಲ್ಲಿ ಮಾತ್ರ ಉಳಿದಾವು. ಆದ್ದರಿಂದ ಇಲ್ಲಿ ಡೋಡೋ, ಪ್ಯಾಸೆಂಜರ್ ಪಿಜನ್ ಇವೆರಡೂ ಏನದವು ಅಳಿದು ಹೋದ ಪ್ರಭೇದಗಳದಾವು. ಈ ಅಳಿದು ಹೋದ ಪ್ರಭೇದಕ್ಕೆ ಕೆಲವು ಏನು ಸೇರ್ಸಲ್ಲ. ಇವೇನದವು ವಾಟರ್ ಹಯಾಸಿಂತ್, ಲ್ಯಾಂಟಾನಾ, ಪಾರ್ಥೇನಿಯಂ ಅಂದರೆ ಕಾಂಗ್ರೆಸ್ ಕಸ. ಮೂಲತಃ 1964ರ ಸಂದರ್ಭದಲ್ಲಿ ಯಾವಾಗ ಅಮೇರಿಕಾದೊಂದಿಗಿನ ಈ PL480 ಒಪ್ಪಂದದ ಮೂಲಕ ಗೋಧಿಯನ್ನು ಆಮದು ಮಾಡ್ಕೊಳ್ತಿರ್ತೀವಿ ನಾವು, ಆ ಆಮದಿನ ಸಂದರ್ಭದಲ್ಲಿ ಬಂದಂಥ ಇದು ಕಸ ಪಾರ್ಥೇನಿಯಂ. ವಾಟರ್ ಹೈಸಿಂತಿ ಅನ್ನೋದೊಂದು ಇನ್ವೇಸಿವ್ ಏಲಿಯನ್ ಸ್ಪೆಸೀಸ್ ಅಂತ ಕರಿತೀವಿ ನಾವು. ಆಕ್ರಮಕ ಪ್ರಭೇದಗಳು. ಮೂಲತಃ ಭಾರತೀಯ ಭೂಖಂಡದಲ್ಲಿ ಇವುಗಳ ಉಗಮ ಇರಲಿಲ್ಲ. ಇವು ಬೇರೆಯಿಂದ ಇಲ್ಲಿಗೆ ಬಂದವು. ನೀರಿನ ಮೇಲೆ ಕಂಡು ಬರ್ತದೆ ಈ ವಾಟರ್ ಹೈಸಿಂತ. ಹಯಾಸಿಂತ ನೀರಿನ ಮೇಲೆ ಕಂಡು ಬರ್ತದೆ. ನೀರಿನಲ್ಲಿ ಬೇರೆ ಯಾವುದೇ ಉಪಯುಕ್ತ ಬೆಳೆಗಳು ಬೆಳೆಯದಂತೆ ಇದೊಂದು ತಡೆ ಹಿಡಿತದೆ ವಾಟರ್ ಹೈಸಿಂತ. ಇದು ಆಕ್ರಮಕ ಪ್ರಭೇದವಾಗಿದೆ. ಲ್ಯಾಂಟಾನಾ ಕ್ಯಾಮರಾ ಇದು ಕೂಡ ಇನ್ವೇಸಿವ್ ಏಲಿಯನ್ ಸ್ಪೆಷೀಸ್. ಸೊ ಪಾರ್ಥೇನಿಯಂ ಕೂಡ ಇನ್ವೇಸಿವ್ ಏಲಿಯನ್ ಸ್ಪೆಷೀಸ್. ಹಾಗಾಗಿ ಇಲ್ಲಿ ಏನು ಮಾಡ್ಯಾನ, ಅಳಿದ ಪ್ರಭೇದಗಳನ್ನು ಇನ್ವೇಸಿವ್ ಏಲಿಯನ್ ಸ್ಪೆಷೀಸ್ಗಳೊಂದಿಗೆ ಮಿಕ್ಸ್ ಮಾಡಿ ಕೊಟ್ಟಾನ. ಸೊ ಟೋಟಲಾಗಿ ಅಳಿದ ಪ್ರಭೇದಗಳು ಎಷ್ಟಂದ್ರೆ ಅವು 2, ಎ ಮತ್ತು ಬಿ ಮಾತ್ರ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 75ನೇ ಪ್ರಶ್ನೆ. ಹೇಳಿಕೆ 1. 1992ರಲ್ಲಿ ರಿಯೋ ಡಿ ಜಾನೆರೋದಲ್ಲಿ ಜೀವ ವೈವಿಧ್ಯದ ಸಮಾವೇಶ ಜರುಗಿತು. 1992ರ ಭೂಶೃಂಗಸಭೆಯ ಉದ್ದೇಶವು ಎಲ್ಲ ದೇಶಗಳು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ತೆಗೆದುಕೊಳ್ಳಬೇಕಾದ ಸೂಕ್ತ ನಿರ್ಧಾರಗಳ ಬಗ್ಗೆ ಇತ್ತು. ಹೌದು ಸ್ನೇಹಿತರೆ, ಎರಡೂ ಹೇಳಿಕೆಗಳು ಸರಿಯಾಗಿವೆ. ಸ್ನೇಹಿತರೆ, ಎಕಾಲಜಿ ದೃಷ್ಟಿಯಿಂದ ಈ ಒಂದು ಸಮಾವೇಶಗಳು, ಹವಾಮಾನ ಸಂಬಂಧಿಸಿದಂಥ ಸಮಾವೇಶಗಳು ಅತ್ಯವಶ್ಯಕವಾಗಿವೆ. ಇಲ್ಲಿ ಪ್ರಶ್ನೆಗಳು ಹೆಚ್ಚೆಚ್ಚು ರೈಸ್ ಆಗುವುದು ಸ್ವಾಭಾವಿಕ. ಎಲ್ಲೆಲ್ಲಿ ರೈಸ್ ಆಗ್ತಾವೆ ಅನ್ನೋದನ್ನು ಕೂಲಂಕುಷವಾಗಿ ನೋಡೋಣ. ಸ್ನೇಹಿತರೆ, ಮೊದಲನೇ ಬಾರಿಗೆ 1987ರಲ್ಲಿ ಏನಾಗ್ತದ, ಓಜೋನ್ ಪದರು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ, ಓಜೋನ್ ಪದರಿನ ನಾಶವಾಗ್ಲತ್ತದ ಅಂಥೇಳಿ ಕಂಡುಕೊಂಡ ನಂತರ ಆ ಓಜೋನ್ ಪದರಿನ ರಕ್ಷಣೆಗಾಗಿ ಒಂದು ಶಿಷ್ಟಾಚಾರವನ್ನು ತರ್ತಾರೆ. ಅದೇ ಮಾಂಟ್ರಿಯಲ್ ಶಿಷ್ಟಾಚಾರ, ಮಾಂಟ್ರಿಯಲ್ ಪ್ರೋಟೋಕಾಲ್ 1987ರಲ್ಲಿ. ಈ ಮೂಲಕ ಏನು ಮಾಡ್ತಾರೆ, ಓಜೋನ್ ಪದರು ನಾಶಕ್ಕೆ ಕಾರಣವಾಗುವ CFC, ಓಜೋನ್ ಡಿಪ್ಲಿಷನ್ ಸಬ್ಸ್ಟೆನ್ಸ್ ಅಂತೇಳಿ ಕರೀತಾರೆ. ಓಜೋನ್ ಡಿಪ್ಲಿಷನ್ ಸಬ್ಸ್ಟೆನ್ಸಸ್. ಈ CFCಯನ್ನು
ನಿಷೇಧ ಮಾಡಲಾಗ್ತದೆ. CFC ಅಂದ್ರೇನು? ಕ್ಲೋರೋಫ್ಲೋರೋಕಾರ್ಬನ್ ಇದರ ನಿಷೇಧವನ್ನು ಮಾಡಲಾಗ್ತದೆ. ಇದರ ಜಾಗನಾಗ ಏನು ಮಾಡ್ತಾರೆ? ಹೈಡ್ರೋಫ್ಲೋರೋಕಾರ್ಬನನ್ನು ಬಳಕೆಗೆ ಆರಂಭ ಮಾಡ್ತಾರೆ. ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ. ಪ್ರತಿ ವರ್ಷ ಸ್ನೇಹಿತರೆ ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನ ಅಂಥೇಳಿ ಆಚರಣೆಯನ್ನು ಮಾಡಲಾಗ್ತದೆ. ಇದು ಮಾಂಟ್ರಿಯಲ್ ಪ್ರೋಟೋಕಾಲ್. ನೆಕ್ಸ್ಟ್ ಕ್ಯೋಟೋ ಪ್ರೋಟೋಕಾಲ್ ಅಂಥೇಳಿ ಬರ್ತದೆ. ಮೂಲತಃ ಇದು 1997 ಅಸ್ತಿತ್ವಕ್ಕೆ ಬರ್ತದೆ. ಕ್ಯೋಟೋ ಪ್ರೋಟೋಕಾಲ್ ಇದು ಏನು ಮಾಡ್ತದೆ? ಈಗ ಜಾಗತಿಕ ಹವಾಮಾನ ಹೆಚ್ಚಳ ಆಲತ್ತದ ಅಂಥೇಳಿ ಈ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣ ಏನು ಅನ್ನೋಣ ಗ್ರೀನ್ ಹೌಸ್ ಗ್ಯಾಸಸ್ ಅಂಥೇಳಿ ವರದಿ ಮಾಡ್ತದೆ. ಈ ಗ್ರೀನ್ ಹೌಸ್ ಗ್ಯಾಸಸ್ಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಕ್ಯೋಟೋ ಪ್ರೋಟೋಕಾಲ್ ಹೊಂದಿರ್ತದೆ. ಟೋಟಲಿ ಏನು? ಕ್ಯೋಟೋ ಪ್ರೋಟೋಕಾಲ್ ಹಸಿರು ಮನೆ ಅನಿಲಗಳ ಕಡಿತ. ಇನ್ನೊಂದು ಬರ್ತದೆ ಇಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಅಡಿ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂಥೇಳಿ. ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಕ್ಯೋಟೋ ಪ್ರೋಟೋಕಾಲ್ ಅಡಿ ಬರ್ತದೆ. ಇದು ಪ್ರಸ್ತುತ UPSC ಕ್ವಶನ್. ನೆಕ್ಸ್ಟ್ 2015 ಪ್ಯಾರಿಸ್ ಅಗ್ರಿಮೆಂಟ್ ಅಂತೇಳಿ ಬರ್ತದೆ. ಏನು ಹೇಳ್ತದೆ ಇದು ಪ್ಯಾರಿಸ್ ಒಪ್ಪಂದ? ಜಾಗತಿಕ ತಾಪಮಾನ ಏರಿಕೆಯನ್ನು ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತ ಮಾಡಬೇಕು. ಈಗೇನು ಕೈಗಾರಿಕಾ ಪೂರ್ವ ಒಂದು ತಾಪಮಾನ ಇತ್ತು, ಆ ತಾಪಮಾನಕ್ಕಿಂತ ಕೇವಲ 2 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವುದು ಇದರ ಉದ್ದೇಶವಾಗಿತ್ತು. 2015 ಜಾರಿಗೆ ಬರ್ತದೆ. ನೆಕ್ಸ್ಟ್ ಕಿಗಾಲಿ ಒಪ್ಪಂದ, ಕಿಗಾಲಿ ಅಗ್ರಿಮೆಂಟ್. ಮೂಲತಃ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡಿ HFCಯನ್ನು ಬಳಸಲು ಆರಂಭ ಮಾಡಿದೆವು. CFC ಕ್ಲೋರೋಫ್ಲೋರೋಕಾರ್ಬನನ್ನು ಬ್ಯಾನ್ ಮಾಡಿ ಹೈಡ್ರೋಫ್ಲೋರೋಕ್ಲೋರಿನನ್ನು ಬಳಸಲು ಆರಂಭ ಮಾಡಿದೆವು. ಆದರೆ ಇದು ಏನೋ ಓಜೋನ್ಗೆ ಯಾವುದೇ ಹಾನಿಯನ್ನು ಮಾಡ್ತಿದ್ದಿರಲಿಲ್ಲ. ಬಟ್ ಈ HFC ಏನಲ್ಲ ಪ್ರಮುಖ ಗ್ರೀನ್ ಹೌಸ್ ಗ್ಯಾಸ್, ಪ್ರಮುಖ ಹಸಿರು ಮನೆ ಅನಿಲ. ಇದು ಪ್ರಮುಖ ಹಸಿರು ಮನೆ ಅನಿಲ. ಆದ್ದರಿಂದ ಇದರ ಹೊರಸೂಸುವಿಕೆಯು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಪ್ಯಾರಿಸ್ ಅಗ್ರಿಮೆಂಟ್ ಮೂಲಕ ಹೇರಲಾದ ಒಂದು ಗುರಿ ಏನಲ್ಲ 2 ಡಿಗ್ರಿ ಸೆಲ್ಸಿಯಸ್ಗೆ ಈ ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 2 ಡಿಗ್ರಿ ಸೆಲ್ಸಿಯಸನ್ನು ಸೀಮಿತ ಮಾಡುವ ಗುರಿ ಏನಲ್ಲ ಮಿಸ್ ಆಲತ್ತ ಅಂತ ಹೇಳಿ ತಿಳ್ಕೊಂಡು ಇದನ್ನೇನು ಮಾಡ್ರು? ಕಿಗಾಲಿ ಅಗ್ರಿಮೆಂಟ್ದಾಗ ಈ HFCಯನ್ನು ಬ್ಯಾನ್ ಮಾಡ್ರು, ಹೈಡ್ರೋಫ್ಲೋರೋಕ್ಲೋರಿನನ್ನು ಬ್ಯಾನ್ ಮಾಡಿದ್ರು. ಅದರ ಜಾಗನಾಗ ಓಲೆಪಿನನ್ನು ಬಳಸುವಂತೆ ಆದೇಶವನ್ನು ಹೇರಲಾಯಿತು. ಓಲೆಪಿನ್ ಇದು ಕಿಗಾಲಿ ಒಪ್ಪಂದ. ಕಿಗಾಲಿ ಎಲ್ಲಿದೆ? ನೈರೋಬಿ. ಸ್ನೇಹಿತರೆ ನೆಕ್ಸ್ಟ್ ರಾಮ್ಸಾರ್ ಸಮ್ಮೇಳನ. ರಾಮ್ಸಾರ್ ಯಾವಾಗ ಬಂತು? 1971. ಮೂಲತಃ ಯಾವ ಉದ್ದೇಶದಿಂದ? ವಿಶ್ವದಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ಈ ರಾಮ್ಸಾರ್ ಸಮ್ಮೇಳನವನ್ನು ಆರಂಭ ಮಾಡಿದ್ರು. ರಾಮ್ಸಾರ್ ಅನ್ನೋದು ಇರಾನ್ನಲ್ಲಿಯ ಒಂದು ಸಿಟಿ. ಆದ್ದರಿಂದ ಪ್ರತಿ ವರ್ಷ ನಾವು 2 ಫೆಬ್ರವರಿಯನ್ನು ವಿಶ್ವ ಜೌಗು ದಿನ ಅಂಥೇಳಿ ಆಚರಣೆ ಮಾಡ್ತೇವೆ. 2 ಫೆಬ್ರವರಿಯನ್ನು ವಿಶ್ವ ಜೌಗು ಪ್ರದೇಶಗಳ ದಿನ ಅಂಥೇಳಿ ಆಚರಣೆ ಮಾಡ್ತೇವೆ. ಸೈಟ್ಸ್ ಒಪ್ಪಂದ ಮೂಲತಃ ಇದು 1973 ಅಸ್ತಿತ್ವಕ್ಕೆ ಬಂತು. ಏನು ಹೇಳ್ತಾ ಇದು ಸೈಟ್ಸ್ ಒಪ್ಪಂದ? ಅಳಿವಿನಂಚಿನಲ್ಲಿರುವ ಪ್ರಾಣಿ ಮತ್ತು ಸಸ್ಯಗಳ ಅಕ್ರಮ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ತಡೆಯುವ ಉದ್ದೇಶ ಯಾವುದು? ಸೈಟ್ಸನ್ನು ಹೊಂದ್ಯದ. ಅಕ್ರಮ ವ್ಯಾಪಾರ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಸೈಟ್ಸ್ನಲ್ಲಿ ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಅಂಥೇಳಿ ಬರ್ತಾವೆ. ಇದರ ಆಧಾರದ ಮೇಲೆಯೇ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ 4ನೇ ಶೆಡ್ಯೂಲ್ ಡಿಪೆಂಡ್ ಆಗ್ತದೆ. ಇಲ್ಲಿ ಯಾವ ಪ್ರಾಣಿ ಮತ್ತು ವನಸ್ಪತಿ ಪ್ರಭೇದಗಳನ್ನು ಅಪೆಂಡಿಕ್ಸ್ 1 ಮತ್ತು 2ನಲ್ಲಿ ಇಡಲಾಗಿದೆ ಅಂಥ ಪ್ರಾಣಿ ಮತ್ತು ವನಸ್ಪತಿ ಪ್ರಭೇದಗಳನ್ನು 4ನೇ ಶೆಡ್ಯೂಲ್ನಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಈ 4ನೇ ಒಂದು ಶೆಡ್ಯೂಲ್ನಲ್ಲಿ ಇರಿಸಲಾಗುತ್ತದೆ.
ಈ ಒಂದು ಸೈಟ್ಸ್ ಒಪ್ಪಂದವನ್ನು ವಾಷಿಂಗ್ಟನ್ ಒಪ್ಪಂದ ಅಂಥೇಳಿ ಕರೀಲಾಗ್ತದೆ, ವಾಷಿಂಗ್ಟನ್ ಒಪ್ಪಂದ. ನೆಕ್ಸ್ಟ್ 1992 ಸಂದರ್ಭದಲ್ಲಿ ರಿಯೋ ಶೃಂಗಸಭೆ ಆಗ್ತದ. ಏನು? ರಿಯೋ ಶೃಂಗಸಭೆ. ಇದನ್ನೇನಂತೇವೆ? ಭೂ ಶೃಂಗಸಭೆ, ಅರ್ತ್ ಸಮಿಟ್ ಅಂತೇಳಿನೂ ಕರಿತೇವೆ, ಅರ್ತ್ ಸಮಿಟ್. ಈ ಮೂಲಕ ಏನಾಗ್ತದ? 5 ಒಪ್ಪಂದಗಳಿಗೆ ಸಹಿ ಹಾಕಲಾಗ್ತದೆ, 5 ಒಪ್ಪಂದಗಳನ್ನು ಮಾಡ್ಕೊಳಾಗ್ತದೆ. ಒಂದನೇದು UNCBD, UNCCD, UNFCCC, ಫಾರೆಸ್ಟ್ ಪ್ರಿನ್ಸಿಪಲ್, ಅಜೆಂಡಾ 21. ಈ ರೀತಿಯಾಗಿ 5 ಒಪ್ಪಂದಕ್ಕೆ ಸಹಿ ಹಾಕಲಾಗ್ತದೆ. ಇದರಲ್ಲಿ ಮೊದಲನೇದು ವಿಶ್ವಸಂಸ್ಥೆಯ ಈ ಬಯೋಲಾಜಿಕಲ್ ಡೈವರ್ಸಿಟಿಯ ರಕ್ಷಣೆ, ಜೀವ ವೈವಿಧ್ಯತೆಯ ರಕ್ಷಣೆ. ಇದು CBD ಅಂದ್ರೆ ಪ್ರತಿ 2 ವರ್ಷಗಳಿಗೊಮ್ಮೆ COP ನಡೀತದೆ. CCD ಅಂದ್ರೆ ಈ UNCCD ಮರುಭೂಮೀಕರಣವನ್ನು ತಡೀತದೆ, ಮರುಭೂಮೀಕರಣವನ್ನು ತಡೆಯುವ ಒಂದು ಒಪ್ಪಂದ. UNFCCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕಾಂಬ್ಯಾಟಿಂಗ್ ಕ್ಲೈಮೇಟ್ ಚೇಂಜ್. ಸೊ ಇದು ಏನಾಯಿತು? ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಈ 3ಗಳನ್ನು ಸ್ಥಾಪನೆ ಮಾಡಲಾಯಿತು. ಅಜೆಂಡಾ 21 ಅಂದರೆ ಏನು? 21ನೇ ಶತಮಾನಕ್ಕೆ ಅವಶ್ಯಕವಾದ ತತ್ವಗಳನ್ನು, ಸಿದ್ಧಾಂತವನ್ನು, ಸುಸ್ಥಿರ ಅಭಿವೃದ್ಧಿಗಾಗಿ ಯಾವ ತತ್ವಗಳನ್ನು ಅಳವಡಿಸಬೇಕು ಅನ್ನೋದನ್ನು ಈ ಅಜೆಂಡಾ 21 ಅಂದರೆ ಯಾವ ಗುರಿಗಳನ್ನು ಹಾಕಬೇಕು ಅಂಥೇಳಿ ಈ ಅಜೆಂಡಾ 21ದಲ್ಲಿ ಹೇಳಲಾಯಿತು. ಇನ್ನೊಂದು ಫಾರೆಸ್ಟ್ ಪ್ರಿನ್ಸಿಪಲ್. ಇಲ್ಲಿ ಏನು ಗಮನಿಸಬೇಕಂದ್ರೆ ಮುಖ್ಯವಾಗಿ ಇಲ್ಲಿ UNCBD, UNCCD, UNFCCC ಈ 3ಗಳು ಬೈಂಡಿಂಗ್ ಇದ್ದು, ಕಡ್ಡಾಯವಾಗಿದ್ದು, ಬಂಧನಕಾರಿಯಾಗಿದ್ದವು. ಆದರೆ ಈ ಅಜೆಂಡಾ 21 ಮತ್ತು ಫಾರೆಸ್ಟ್ ಪ್ರಿನ್ಸಿಪಲ್ ಬಂಧನಕಾರಿಯಾಗಿರಲಿಲ್ಲ. ಇದು ನೆಕ್ಸ್ಟ್ ಏನು? ಕಾರ್ಟೇಜಿನ ಶಿಷ್ಟಾಚಾರ, ಕಾರ್ಟೇಜಿನ ಪ್ರೋಟೋಕಾಲ್. ಮೂಲತಃ ಇದನ್ನು 2000ನೇ ಇಸ್ವಿಯಲ್ಲಿ ಜಾರಿಗೆಗೊಳಿಸಲಾಯಿತು. ಇದೇನು ಹೇಳ್ತದೆ? ಬಯೋಸೇಫ್ಟಿ, ಜೈವಿಕ ಸುರಕ್ಷತೆ. ಯಾವುದೇ ಒಂದು ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮನ್ನು ಸ್ಥಳಾಂತರ ಮಾಡುವಾಗ ಸುರಕ್ಷತೆಯನ್ನು ಕಾಪಾಡುವುದು ಈ ಕಾರ್ಟೇಜಿನ ಪ್ರೋಟೋಕಾಲ್ನ ಉದ್ದೇಶವಾಗಿದೆ. ಯಾವ ರಾಷ್ಟ್ರದಿಂದ ಸ್ಥಳಾಂತರ ಮಾಡಲಾಗ್ತದೆ, ಯಾವ ರಾಷ್ಟ್ರಕ್ಕೆ ಆಮದು ಮಾಡ್ಕೊಳ್ಳಾಗ್ತದೆ, ಅವೆರಡೂ ರಾಷ್ಟ್ರಗಳ ನಡುವೆ ಒಂದು ಸರ್ವಸಮ್ಮತಿ ಬೇಕು ಅನ್ನೋದು ಈ ಕಾರ್ಟೇಜಿನ ಪ್ರೋಟೋಕಾಲ್ ಉಲ್ಲೇಖ ಮಾಡ್ತದೆ. ನೆಕ್ಸ್ಟ್ ನಗೋಯಾ ಪ್ರೋಟೋಕಾಲ್. ಮೂಲತಃ ಈ ನಗೋಯಾ ಪ್ರೋಟೋಕಾಲನ್ನು 2010ರಲ್ಲಿ ಜಾರಿಗೆ ತರಲಾಯಿತು. ಇದು ಏನು ಹೇಳ್ತದೆ? ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಬರುವ ಲಾಭವನ್ನು ಎಲ್ಲರೂ ಸಮಾನವಾಗಿ ಹಂಚುವುದು, ಸಮಾನ ಹಂಚಿಕೆ. ಎತ್ತರದ ಸಮಾನ ಹಂಚಿಕೆ. ಜೈವಿಕ ಸಂಪನ್ಮೂಲಗಳ ಬಳಕೆಯನ್ನು ಮಾಡುವುದರಿಂದ ಏನು ಲಾಭ ಬರ್ತದೋ ಆ ಲಾಭವನ್ನು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಮಾಡುವುದು. ಇದು ಆಯಿತು. ನೆಕ್ಸ್ಟ್ ಬಾಸೆಲ್ ಕನ್ವೆನ್ಷನ್ ಅಂತ ಬರ್ತದೆ. ಬಾಸೆಲ್ ಕನ್ವೆನ್ಷನ್ 1989ರಲ್ಲಿ ಏನು ಹೇಳ್ತದೆ? ಟ್ರಾನ್ಸ್ಬೌಂಡ್ರಿ ಮೂಮೆಂಟ್ ಆಫ್ ಹೆಜಾರ್ಡಸ್ ವೇಸ್ಟ್, ಟ್ರಾನ್ಸ್ಬೌಂಡ್ರಿ ಮೂಮೆಂಟ್ ಆಫ್ ಹೆಜಾರ್ಡಸ್ ವೇಸ್ಟ್. ಅಪಾಯಕಾರಿ ತ್ಯಾಜ್ಯಗಳ ಸಾಗಾಟವನ್ನು ನಿಯಂತ್ರಣ ಮಾಡುವುದು. ತ್ಯಾಜ್ಯಗಳು, ಅದರಲ್ಲೂ ಅಪಾಯಕಾರಿ ತ್ಯಾಜ್ಯ, ಅವುಗಳ ಒಂದು ಸಾಗಾಟವನ್ನು ನಿಯಂತ್ರಣ ಮಾಡುವುದು ಬಾಸೆಲ್ ಸಮ್ಮೇಳನ ಹೇಳ್ತದೆ. ಬೆಸೆಲ್ ಕನ್ವೆನ್ಷನ್ 1989. ಸ್ಟಾಕ್ಹೋಮ್ ಸಮ್ಮೇಳನ, ಸ್ಟಾಕ್ಹೋಮ್ ಕನ್ವೆನ್ಷನ್ 2001ರಲ್ಲಿ ಬರ್ತದೆ. ನಿರಂತರ ಸಾವಯವ ಮಾಲಿನ್ಯಕಾರಕಗಳು, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಾಲ್ಯೂಟನ್ಸ್ ಅಂತೇಳಿ ಬರ್ತಾವೆ. ಕೆಲವು ಕೆಮಿಕಲ್ಸ್ಗಳನ್ನು ಈ ಪಟ್ಟಿಗೆ ಆ್ಯಡ್ ಮಾಡಿದ್ರೆ ಅವುಗಳ ಮೇಲೆ ನಿರ್ಬಂಧ ಬೀಳ್ತದೆ. ಉದಾಹರಣೆಗಾಗಿ DDT, ಎಂಡೋಸಲ್ಫಾನ ಇತ್ಯಾದಿಗಳ ಬಳಕೆಯನ್ನು ನಿರ್ಬಂಧ ಮಾಡಲಾಗಿದೆ. ಇವು ಏನದವು? ಹಾನಿಕಾರಕ ರಸಾಯನಗಳು. ಈ ಎಂಡೋಸಲ್ಫಾನನ್ನು ನಾವು ಪೆಸ್ಟಿಸೈಡ್ಸ್ ಅಂತೇಳಿ ಬಳಕೆ ಮಾಡ್ತಿದ್ವಿ. ಈಗ ಅದರ ಮೇಲೆ ನಿರ್ಬಂಧ ಹೇರಿರೋ ಕಾರಣ
ಅವುಗಳ ಉತ್ಪಾದನೆ ಆಗಿರ್ಬೋದು, ಬಳಕೆ ಆಗಿರ್ಬೋದು ನಿಷೇಧವಾಗಿದೆ. ಈ ಏನು ಹೇಳ್ತಾರೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂದರೆ ನಿರಂತರ ಸಾವಯವ ಮಾಲಿನ್ಯಕಾರಕಗಳು ಪರಿಸರದಲ್ಲಿ ದೀರ್ಘಕಾಲ ಉಳಿದು ಹಾನಿ ಮಾಡುವಂಥ ವಿಷಕಾರಿ ರಾಸಾಯನಿಕಗಳಿರ್ತಾವೆ. ಇಲ್ಲಿ ಉದಾಹರಣೆ ಹೇಳಿದೆವು, DDT ಹೇಳಿದೆವು, ಎಂಡೋಸಲ್ಫಾನ್ ಹೇಳಿದೆವು. ಇವುಗಳ ಬಳಕೆಯನ್ನು ಏನು ಮಾಡ್ತದೆ, ನಿಷೇಧ ಮಾಡ್ತದೆ ಸ್ಟಾಕ್ಹೋಮ್ ಕನ್ವೆನ್ಷನ್ 2001. ಮೀನಮಾಟ ಕನ್ವೆನ್ಷನ್ ಮೂಲತಃ ಇದು 2013ರಲ್ಲಿ ಜಾರಿಗೆ ಬರ್ತದೆ. ಇದು ಮರ್ಕುರಿ ಅಂದರೆ ಏನು, ಪಾದರಸದ ಮಾಲಿನ್ಯವನ್ನು ತಡೆಗಟ್ಟುವ ಕುರಿತು ಉಲ್ಲೇಖ ಮಾಡ್ತದೆ. ಎಲ್ಲಿ ಈ ಮೀನಮಾಟ ಅನ್ನೋ ಪ್ರದೇಶ ಜಪಾನ್ದಲ್ಲಿ ಕಂಡು ಬರ್ತದೆ. ಜಪಾನ್ದಲ್ಲಿ ಒಂದು ಸಿಟಿ, ಜಪಾನದಲ್ಲಿ ಮೀನಮಾಟ ಕೊಲ್ಲಿ. ಆ ಕೊಲ್ಲಿಯಲ್ಲಿ ಪಾದರಸದಿಂದ ಉಂಟಾಗುವ ಭೀಕರ ರೋಗ, ಈ ರೋಗದ ಹಿನ್ನೆಲೆಯಲ್ಲಿ ಈ ಒಂದು ಒಪ್ಪಂದ ಜಾರಿಗೆ ಬರ್ತದೆ. ಆದ್ದರಿಂದ ಇದರ ಮುಖ್ಯ ಒನ್ ಲೈನರ್ ಏನಂದ್ರೆ ಪಾದರಸದ ಮಾಲಿನ್ಯವನ್ನು ತಡೆಗಟ್ಟುವುದು ಮೀನಮಾಟ ಸಮ್ಮೇಳನದ ಪ್ರಮುಖ ಉದ್ದೇಶ. ರೋಟರ್ಡ್ಯಾಮ್ ಕನ್ವೆನ್ಷನ್ ಅಂತ ಬರ್ತದೆ 1998. ಏನು ಹೇಳ್ತದ, ಅಪಾಯಕಾರಿ ರಾಸಾಯನಿಕಗಳು ನೋಡಿ ಹೆಜಾರ್ಡಸ್ ಪೆಸ್ಟಿಸೈಡ್ಸ್ ಮತ್ತು ಕೆಮಿಕಲ್ಸ್ ಇವುಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕಾದ್ರೆ ಪೂರ್ವಾನುಮತಿ ಬೇಕು. ಏನು ರೋಟರ್ಡ್ಯಾಮ್ ಅಂದ್ರೆ ಅಪಾಯಕಾರಿ ರಾಸಾಯನಿಕಗಳು ಮತ್ತು ಕೀಟನಾಶಕಗಳ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆ ಎರಡೂ ಉಭಯ ರಾಷ್ಟ್ರಗಳ ಪೂರ್ವಾನುಮತಿ ಅಗತ್ಯ ಇರ್ತದೆ ಅನ್ನೋದು ರೋಟರ್ಡ್ಯಾಮ್ ಕನ್ವೆನ್ಷನ್ ಹೇಳ್ತದೆ. ಸಂಕ್ಷಿಪ್ತವಾಗಿ ಇನ್ನೊಮ್ಮೆ ಕ್ವಿಕ್ ರಿವೈಸ್ ಮಾಡಬೇಕಾದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಓಜೋನ್ ಪದರಿನ ರಕ್ಷಣೆ ಬಗ್ಗೆ ಹೇಳ್ತದೆ. CFCಯನ್ನು ಬ್ಯಾನ್ ಮಾಡ್ತಾರೆ, HFCಗೆ ಅನುಮೋದನೆಯನ್ನು ಕೊಡ್ತಾರೆ. ಕ್ಯೋಟೋ ಪ್ರೋಟೋಕಾಲ್ ಏನು ಹೇಳ್ತದೆ, ಹಸಿರು ಮನೆ ಅನಿಲಗಳ ಬಗ್ಗೆ ಹೇಳ್ತದೆ. ಈ ಅನಿಲಗಳ ಬಳಕೆಯನ್ನು ಕಡಿಮೆ ಮಾಡುವುದರ ಬಗ್ಗೆ ಉಲ್ಲೇಖ ಮಾಡ್ತದೆ. ಈ ರೀತಿಯಾಗಿ ಮಾಡುವ ಮೂಲಕ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತದೆ. ರಾಮ್ಸಾರ್ ಕನ್ವೆನ್ಷನ್ ಏನು ಹೇಳ್ತದೆ, ಜೌಗು ಪ್ರದೇಶಗಳ ಸಂರಕ್ಷಣೆ. 2 ಫೆಬ್ರವರಿಯನ್ನು ಪ್ರತಿ ವರ್ಷ ವಿಶ್ವ ಜೌಗು ದಿನ ಅಂಥೇಳಿ ಆಚರಣೆಯನ್ನು ಮಾಡ್ತೇವೆ. ಮೀನಮಾಟ ಕನ್ವೆನ್ಷನ್ ಏನು ಹೇಳ್ತದೆ, ಪಾದರಸದಿಂದ ಉಂಟಾಗುವ ಒಂದು ಮಾಲಿನ್ಯವನ್ನು ತಡೆಗಟ್ಟುವುದು. ಬಾಸೆಲ್ ಕನ್ವೆನ್ಷನ್ ಏನು ಹೇಳ್ತದೆ, ಅಪಾಯಕಾರಿ ತ್ಯಾಜ್ಯಗಳ ಒಂದು ವರ್ಗಾವಣೆಯನ್ನು ಹೇಳ್ತದೆ. ಸ್ಟಾಕ್ಹೋಮ್ ಕನ್ವೆನ್ಷನ್ ಏನು ಹೇಳ್ತದೆ, ಸಾವಯವ ಮಾಲಿನ್ಯಕಾರಕಗಳು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪಾಲ್ಯೂಟೆಂಟ್ಸ್ ಇವು ವಾತಾವರಣದಲ್ಲಿ ದೀರ್ಘಕಾಲದವರೆಗೆ ಅಸ್ತಿತ್ವದಲ್ಲಿದ್ದು ಹಾನಿ ಉಂಟು ಮಾಡ್ತಾವೆ ಅಂತೇಳಿ ಇದು ಹೇಳ್ತದೆ. ಸೈಟ್ಸ್ ಏನು ಹೇಳ್ತದೆ, ಅಳಿವಿನಂಚಿನಲ್ಲಿರುವ ಪ್ರಾಣಿ ಮತ್ತು ವನಸ್ಪತಿ ಪ್ರಭೇದಗಳ ಅಕ್ರಮ ವ್ಯಾಪಾರವನ್ನು ತಡೆ ಹಿಡಿತದೆ. ಕಾರ್ಟೇಜಿನ ಪ್ರೋಟೋಕಾಲ್ ಏನು ಹೇಳ್ತದೆ, ಜೈವಿಕ ಸುರಕ್ಷತೆಯನ್ನು ಒದಗಿಸುವುದು. ನಗೋಯಾ ಪ್ರೋಟೋಕಾಲ್ ಏನು ಹೇಳ್ತದೆ, ಈ ಒಂದು ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಏನು ಲಾಭ ಬರ್ತದೆ ಆ ಲಾಭಗಳ ಸರಿಯಾದ ಹಂಚಿಕೆ ಕುರಿತು ಹೇಳ್ತದೆ. ಸ್ನೇಹಿತರೆ, ಇದಷ್ಟು ಇಂದಿನ ವಿಷಯ. ಇಲ್ಲಿಯವರೆಗೆ ನಾವು ಹೇಳಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾಗಿ ಮುಂದೆ ನಾವು ಈ KA ನಡೆಸಿದ ಎಲ್ಲ ಪರೀಕ್ಷೆಗಳ ವಿವರಣೆಯನ್ನು ನೋಡೋಣ ಅನ್ನುತ್ತಾ ಇಂದಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.